जय कृष्ण चैतन्य प्रभु श्री हरे कृष्ण 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 हरे राम 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 ಶ್ಲೋಕನ ಓದ್ತೇನಪ್ಪ ಮೊದಲನೇ ಶ್ರೀತದ್ಯಾಯನಶೀಲಸ್ಯ ನೈವ ಪಾಪಿ ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಸರ್ವಂ मलिने मोक्षणं पुंसा जलस्नानं दिने दिने सत्संगं संसारमलनाशनम् पद्मनाभस्य मुखं पद्मादिनीश्रुतं भारतामृतसर्वस्वं विष्णुभक्तादिनीश्रुतं गीतागन्धोदकं पीत्वा पुनर्जन्म न विद्यते सर्वोपनिषदो गावो दुग्धा गोपालनन्दन पार्थो वत्सा सुधीर्भोक्ता दुग्धगीतामृतमः एकं सहस्रं देवकी पुत्रगीतं को देवो देवकी पुत्र एव एको मन्त्रस्य नामानि कर्मैकं तस्य देवस्य सेवनम् धृतराष्ट्रवाच धर्मक्षेत्रे कुरुक्षेत्रे मामकाः पाण्डवश्चैव संजय पश्चातां पाण्डुपुत्राणाम् आचार्यं महतीं च मां यूढां द्रुपदपुत्रेण तव शिष्येण धीमताम् अपर्याप्तं तदस्माकं बलं भीमा विरक्षितं पर्याप्तं दिनमेतेषां बलं भीमा विरक्षितम् पाञ्चजन्यां ऋषिकेशो देवदत्तं धनञ्जय पौण्ड्रं दद्मो महाशङ्खं भीमकर्मारुकोदरः अर्जुन उवाच सेनयोरुभयोर्मध्ये रथं स्थापयितुच्युत यावदेता निरीक्षेऽहं योद्धुकामानवस्थिता कैमर्या सह योद्धव्यम् अस्मिन् रणसमुद्यमे संजय उवाच मुक्ता ऋषिकेश गुडाकेशेन भारत सेनयोरुभयोर्मध्ये स्थापयित्वा रथोत्तमाम् यस्यास्त्य भक्ति भगवत किंचन सर्वै गुणैः सत्त्वसमासते सुरा पराभक्तस्य कुतो महात्मना मनोरथेन सती धावतो बहिः कुलक्षये प्रणतन्ते कुलधर्मा सनातनः धर्मनष्टे कुलं कृष्णम् अधर्माभिवादुता अधर्माभिवाद कृष्ण प्रदिशन्ते कुलस्त्रियः स्त्रीषु दृष्ट्वा सुवार्ष्णेय शङ्करो नरकायैव कुलज्ञानं कुलस्य च वदन्ते पितरो येषां युक्तपिण्डोदकप्रिया देवर्षि भूतात्तारुणं पितॄणां न किङ्करो नयं ऋणिं जनायं सर्वात्मनायं शरणं शरण्यं ततो मुकुन्दां परिहृतकर्ताम् हरे कृष्ण ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 ಶ್ಲೋಕ 26 26 27 ಎರಡೂ तत्र पश्यास्थितं पार्थ पितामता पितामहान् मातुलं भातॄन् पुत्रान् पौत्रान् सुखी तथा पुत्रान् पौत्रान् सुखीं तथा ससुरान् सुहृदं च एव सेनयोरुभयोऽपि
ಅನುವಾದ. ಅರ್ಜುನನು 2 ಸೆನೆಗಳಲ್ಲಿಯೂ ಇದ್ದ ತನ್ನ ತಂದೆಯವರನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಅರ್ಜುನ ಹಂಗೆ ಕೃಷ್ಣ ಹೇಳ್ದ, ರತನ 2 ಸೈನ್ಯಗಳ ಮಧ್ಯೆ ನಿಲ್ಲಿಸಿ, ಅಂದರೆ ಭೀಷ್ಮ ಮತ್ತೆ ದ್ರೋಣರ ಮುಂದೆ ನಿಲ್ಲಿಸಿ ಕೌರವ್ರನ್ನ ನೋಡು ಅಂತ ಕುರುವಂಶದವ್ರನ್ನ ನೋಡು ಅಂದ. ಅರ್ಜುನ ಏನ್ ನೋಡ್ತಾ ಇದ್ದಾನೆ ಇಲ್ಲಿ? ನೋಡ್ತಾ ಇದ್ದಾನೆ ಅರ್ಜುನ ಭಾವನೆಯಲ್ಲಿ ವೈರಿ ಅಂತ ಕಾಣಿಸ್ತಾನೆ ಇಲ್ಲ. ಏನ್ ಕಾಣಿಸ್ತಾ ಇದಾರೆ ಅವನಿಗೆ? ಬರೀ ಸಂಬಂಧಗಳದ್ದು ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಇಲ್ಲಿ ಅವನು ವೈರಿನ ದೃಷ್ಟಿಯಿಂದನೂ ನೋಡ್ಬೋದಿತ್ತು. ಈಗ ನೋಡ್ತಾ ಇರೋದು ಯಾವ ದೃಷ್ಟಿಯಿಂದ? ಅವನು ಸಂಬಂಧಿ ದೃಷ್ಟಿಯಿಂದ. ನೋಡಿ, ಎಲ್ಲಾರನು ಕೂಡ ಸಂಬಂಧದಲ್ಲಿ ಇಟ್ಕೊಡ್ತಾನೆ. ಇಲ್ಲಿ ಏನಪ್ಪಾ, ತಂದೆಯವರು, ತಾತಂದಿರು, ಗುರುಗಳು, ಸೋದರ ಮಾವಂದಿರು, ಸೋದರರು, ಮಕ್ಕಳು, ಇವರೆಲ್ಲಾರು ಆಕ್ಚುಲಿ ನಿಜ ನೋಡಿದ್ರೆ ಇವಾಗ ನನಗೆ ಎಗನೆಸ್ಟ್ ಆಗಿ ನಿಂತಿದ್ದಾರೆ. ಇವ್ರನ್ನ ವೈರಿ ದೃಷ್ಟಿಯಲ್ಲಿ ನೋಡ್ಬೋದಿತ್ತು ಅವನು. ಪ್ರತಿಯೊಬ್ರು ಕೂಡ ಇವನ ವಿರುದ್ಧ ಇವನ ಸಂಹಾರ ಮಾಡಕ್ಕೆ ತಾನೇ ನಿಂತಿರೋದು ಇವರು. ಅಂದ್ರ ಮೇಲೆ ನನ್ನ ವೈರಿ ಇವರು ನೋಡ್ಬೋದಿತ್ತು. ಆತರ ಭಾವನೆ ನೋಡಿ ಏನ್ ಮಾಡ್ತಾವನೆ? ಕರುಣಾ ದೃಷ್ಟಿಯಿಂದ ನೋಡ್ತಾ. ಅಂದ್ರೆ ಅವ್ನು ನೋಡ್ತಾ ಇರೋ ದೃಷ್ಟಿಯಿಂದ ಬರೀ ಸಂಬಂಧ ಮಾಡಿ ನೋಡ್ತಾ ಇದ್ದಾನೆ. ಈಗ ನೋಡಿ, ಯಾವುದೇ ವಿಷಯನ ನಾವು 2-3 ರೀತಿ ಸಂಬಂಧದಲ್ಲಿ ನೋಡ್ಬೋದು. ಒಂದು ನೋಡಿದಾಗ ಇದನ್ನ ನಾನು ಯಾವ ರೀತಿ ಸಂಬಂಧದಲ್ಲಿ, ಈ ಪೆನ್ನೇ ತಗೊಳ್ಳಿ, ಯಾವ ರೀತಿ ಸಂಬಂಧದಲ್ಲಿ ನೋಡ್ತಾ ಇದ್ದೀನಿ? ಇದನ್ನ ಬರೆಯಕ್ಕೆ, ನನ್ಗೆ ಏನಾರ ಬೇಕಾಯ್ತಲ್ಲ ಅದನ್ನ ಬರ್ಕೊಳಕ್ಕೆ ಅಂತ ಸಂಬಂಧ, ಒಂದು ಸಂಬಂಧ. ಇನ್ನೊಂದು ಸಂಬಂಧ ಏನೋ, ಇದು ನನ್ಗೆ ಯಾರಿಗಾರ ಏನಾರ ನನ್ಗೆ ಮೋಸ ಮಾಡಿದ್ರೆ, ಕೆಡುಕು ಮಾಡಿದ್ರೆ ಅವ್ರಿಗೆ ತಿವಿಯಕ್ಕೂ ಅಂತ ಸಂಬಂಧದಲ್ಲಿ ಇಟ್ಕೊತೀನಿ. ಇನ್ನೊಂದು ಸಂಬಂಧ ಏನೋ, ಅಯ್ಯೋ ಏನಾರ ಒಂದು ಕೆಲ್ಸಕ್ಕೆ ಬರುತ್ತೆ, ಯಾವ್ದಾರ ಬೇರೆ ಒಂದು ಕೆಲ್ಸಕ್ಕೆ ಬರುತ್ತೆ ಅಂದ್ಬಿಟ್ಟು ಇಟ್ಕೋತೀನಿ. ಸೊ ಒಂದನ್ನೇ ನಾವು ಈಗ ಒಬ್ಬನ ಈ ವ್ಯಕ್ತಿನೇ ನೋಡ್ತಾ ಇದ್ದೀನಿ, ಏನೋ ಇವನು ನನ್ನ ಕೆಲ್ಸಕ್ಕೆ ಬರ್ತಾನೆ ಅಂತ ಇಟ್ಕೊಳ್ಳೋದು ಒಂದು ಸಂಬಂಧ. ಇವನು ಇಲ್ಲಪ್ಪ ಕೃಷ್ಣ ಪ್ರಜ್ಞೆ ಕಲಿಯಕ್ಕೆ ಬಂದಿದ್ದಾರೆ ಅಂತ ಸಂಬಂಧ. ಇಲ್ಲಪ್ಪ ಇವನ್ನ ನಾನು ದೇಹದಿಂದ ಚೆನ್ನಾಗಿ ಬೆಳೆಸ್ಬೇಕು, ಆ ಸಂಬಂಧ. ಇಲ್ಲಪ್ಪ ಇವನಿಗೆ ಒಳ್ಳೆ ನೀತಿ ಹೇಳ್ಕೊಳಕು, ಒಳ್ಳೆ ಮಾರ್ಗ ಹೇಳ್ಕೊಳ್ಬೇಕು ಅಂತ ಸಂಬಂಧ. ಸೊ ಅಂದ್ರೆ ಸಂಬಂಧದಲ್ಲೇ ನಾವು ಬೇರೆ ಬೇರೆ ದೃಷ್ಟಿಯಿಂದ ನೋಡ್ಬೋದು. ಅದೇ ತರ ಅರ್ಜುನ ಏನ್ ನೋಡ್ತಾ ಇರೋದು ಇಲ್ಲಿ, ಅವನು ಏನ್ ಸಂಬಂಧ ಮಾಡ್ಕೊಂಡು, ಏನು ಲಿಂಕ್ ಮಾಡ್ಕೊಂಡ, ಸಂಬಂಧನ ಲಿಂಕ್ ಮಾಡ್ಕೊಂಡ ಇಲ್ಲಿ. ಅಂದ್ರೆ ಆತರ ಬರೀ ಸಂಬಂಧ ನೋಡಿ, ಯಾವ್ದ್ರಲ್ಲಿ ಇಲ್ಲಿ ಬೇರೆ ತರ ಅವನು ನೋಡ್ಲೇ ಇಲ್ಲ ಯಾರನ್ನು. ತಂದೆ ಸಂಬಂಧ, ತಾತಂದಿರು ಸಂಬಂಧ, ಗುರುಗಳು ಸಂಬಂಧ, ಸೋದರ ಸಂಬಂಧ, ಮಾವಂದಿರು, ಸೋದರ ಮಾವಂದಿರು, ಮಕ್ಕಳು, ಮೊಮ್ಮಕ್ಕಳು, ಎಲ್ಲ ಇಡೀ ಒಂದು ಮಾತಾಜಿ ಸಂಬಂಧ ಅಂದ್ರೆ ಹೆಂಗಸ್ರ ಸಂಬಂಧ ಬಿಟ್ಟು ಮಿಕ್ಕಿದ ಎಲ್ಲಾ ಸಂಬಂಧಗಳು ನೋಡ್ಬಿಟ್ಟ ಇಲ್ಲಿ ಅವನು. ಎಲ್ಲ ಸಂಬಂಧ ಇದಾರ ಅಲ್ಲಿ, ಪ್ರತಿಯೊಂದು ಇಂಥ ಸಂಬಂಧ ಇಲ್ಲ ಅಂತಿಲ್ಲ ಅವನಿಗೆ, ಅರ್ಜುನಿಗೆ. ನೋಡಿ, ಗುರುಗಳು ಇದ್ದಾರೆ, ಹಿತೈಷಿಗಳು ಇದ್ದಾರೆ, ಮತ್ತೆ ತಾತ ಆಗಿರೋರು ಇದ್ದಾರೆ, ಮುತ್ತಾತ ಆಗಿರೋರು ಇದ್ದಾರೆ, ಮತ್ತೆ ಅಪ್ಪ ಆಗಿರೋರು ಇದ್ದಾರೆ, ಆ ಸಂಬಂಧದವರು. ಅಪ್ಪ ಆದ್ಮೇಲೆ ಮಕ್ಕಳಾಗಿರೋ ಸಂಬಂಧದವರು ಇದ್ದಾರೆ, ಮಾವಂದರಿದ್ದಾರೆ, ಸೋದರ ಮಾವಂದರಿದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಮೊಮ್ಮಕ್ಕಳು ಇದ್ದಾರೆ, ಆಕ್ಚುಲಿ ಸ್ನೇಹಿತರಿದ್ದಾರೆ, ಇಷ್ಟಲ್ಲದೆ ಹಿತೈಷಿಗಳಿದ್ದಾರೆ. ಸೊ ಪ್ರತಿ ಒಂದು ದೇಹದ ಅರ್ಜುನ ಏನ್ ಮಾಡ್ತಾ ಇದ್ದಾನೆ? ದೇಹಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಇದ್ದಾನೆ. ಇವ್ರನ್ನೇ ನೋಡ್ಬೋದಿತ್ತು, ಇವರೆಲ್ಲ ನಿಜ ನೋಡ್ಬೋದಿತ್ತು. ಅವನು ಯಾವ ತರ ನೋಡ್ಬೇಕು? ಇವರೆಲ್ಲ ದೇಹಗಳೆಲ್ಲ ಆತ್ಮಗಳು ದೃಷ್ಟಿಯಿಂದ ನೋಡ್ಬೇಕಿತ್ತು, ನಿಜ ನೋಡ್ಬೇಕಂತ ಬೇಡ. ಅವನೇನ್ ಮಾಡ್ತಾ ಇದ್ದಾನೆ ಇವಾಗ? ದೇಹ ಸಂಬಂಧದಿಂದ ನೋಡ್ತಾ ಇರೋದು, ದೇಹಕ್ಕೆ ಸಂಬಂಧಪಟ್ಟು ಅವ್ರನ್ನ ನೋಡ್ತಾ ಇರೋದು ಈಗ ಅವನು. ಅರ್ಜುನಿಗೆ ಈ ದೇಹಕ್ಕೆ ಸಂಬಂಧಪಟ್ಟು ನೋಡೋದು ಯಾವಾಗ ನಾವು ದೇಹಕ್ಕೆ ಸಂಬಂಧಪಟ್ಟು ನೋಡ್ತೀವಿ, ನನಗೆ ದೇಹದಿಂದ ನಾನು ಗುರುತಿಸ್ಕೊಂಡಾಗ, ನಾನು ದೇಹ ಅನ್ಕೊಂಡಾಗ ಮಾತ್ರ ಇನ್ನೊಬ್ಬನ ನಾನು ದೇಹ ಸಂಬಂಧದಿಂದ ನೋಡೋದು. ನಾನು ಫಸ್ಟ್ ನಾನು ಅನ್ಕೋಬೇಕು, ಓಕೆ ನಾನು ಯಾರು? ನಾನು ಇಂಥ ವ್ಯಕ್ತಿ, ಈ ತರ ಇದ್ದೀನಿ. ನನಗೆ ಇವಾಗ ಇವನೇನಾಗಬೇಕು? ಓಕೆ, ಇವನ್ ಫ್ರೆಂಡು. ಇವನೇನಾಗಬೇಕು? ತಂದೆ. ಇವನೇನಾಗಬೇಕು? ತಾಯಿ. ಯಾವ್ದ್ರಿಂದ ಗುರುತಿಸ್ತಾ ಇದ್ದೀನಿ? ನಾನು ಫಸ್ಟ್ ಆಫ್ ಆಲ್ ನಾನು ದೇಹ ಅನ್ಕೊಂಡಿದ್ದಕ್ಕೆ ಅವ್ರನ್ನೆಲ್ಲ ಆ ತರ ಪಾಯಿಂಟ್ ಔಟ್ ಮಾಡ್ತಾ ಇರೋದು. ಇಲ್ಲಿ ಅರ್ಜುನ ಏನ್ ಮಾಡ್ತಾ ಇದ್ದಾನೆ? ಅವನಿಗೆ ದೇಹ ಬುದ್ಧಿ ಅವನಿಗೆ ಬಂದಿದೆ ಇವಾಗ, ದೇಹ ಬುದ್ಧಿಯಿಂದ ನೋಡ್ತಾ ಇದ್ದಾನೆ ಎಲ್ಲರನ್ನು ಕೊಡೋಕೆ. ಇವ್ ನನ್ನ ತಂದೆ, ಇವನ್ ತಾತ, ಮುತ್ತಾತ, ಸೋದರ ಮಾವ, ಮಕ್ಕಳು, ಮೊಮ್ಮಕ್ಕಳು, ಇದೆಲ್ಲ ದೇಹ ಸಂಬಂಧದಿಂದ ಆಗಂತ ಮಾತು. ಇಲ್ಲಿ ಅವನು ಒಂದು ಸಮುದಾಯನೇ ಪೂರ್ತಿ ಒಂದು ಇಂಥ ಸಂಬಂಧ ಇಲ್ಲ ಅನ್ನಂಗಿಲ್ಲ, ಎಲ್ಲಾ ತರ ಸಂಬಂಧದವರು ಅಲ್ಲಿ ಬಂದು ನಿಂತಿದ್ದಾರೆ. ಸೊ ಈಗ ಅರ್ಜುನಿಗೆ ಏನ್ ಮನಸ್ಸಲ್ಲಿ ಅವನು ದೇಹ ಸಂಬಂಧಿತಾನೆ ನೋಡ್ತಾ ಇದ್ದಾನೆ. ಸೊ ಪ್ರಭುಪಾದ ಭಾವಾರ್ಥದಲ್ಲಿ ಅದನ್ನು ನೋಡ್ತಾರೆ. ರಣಭೂಮಿಯಲ್ಲಿ ಅರ್ಜುನನು ತನ್ನ ಬಗೆಯ ಬಂಧುಗಳನ್ನು ಕಂಡನು, ಎಲ್ಲ ಬಗೆಯ ಬಂಧುಗಳನ್ನು ಕಂಡನು.
ಭೂರಿಶ್ರವನಂತಹ ತನ್ನ ತಂದೆಯ ಓರಗೆಯವರು. ಭೂರಿಶ್ರವ ಯಾರಂತಂದ್ರೆ ಭೀಷ್ಮನ್ ದೊಡ್ಡಪ್ಪ. ಭೀಷ್ಮ ದೊಡ್ಡಪ್ಪ, ಭೀಷ್ಮನ್ಗೆ ದೊಡ್ಡಪ್ಪ, ಅವ್ರ ತಂದೆದು ಅಣ್ಣ. ಭೀಷ್ಮ ತಂದೆ ಯಾರು? ಬಾಲಿಕ 3 ಜನ ಹುಡ್ತಾರೆ ಅವ್ರಿಗೆ. ಭೂರಿಶ್ರವ, ಬಾಲಿಕ ಮತ್ತೆ ಭೀಷ್ಮ ತಂದೆ ಇವರು ಸಂತನು, 3 ಜನ ಹುಡ್ತಾರೆ. ಆ 3 ಜನದಲ್ಲಿ ಸಂತನದು ಮಗ ಭೀಷ್ಮ ಆದ. ಇವನ್ಗಿನ್ನ ಮುಂಚೆ ಭೂರಿಶ್ರವ ಇರ್ತಾನೆ. ಅವನು ಈ ದೊಡ್ಡಪ್ಪ, ಭೀಷ್ಮನ್ ದೊಡ್ಡಪ್ಪ. ಆತರ ಅಂದ್ರೆ ಲೆಕ್ಕಕೊಳ್ಳಿ, ಭೀಷ್ಮನೇ ದೊಡ್ಡವನು ಅಲ್ಲಿದೆ ಅಂತ ಹೇಳ್ತೀವಿ. ಭೀಷ್ಮಗಿನ್ನ ದೊಡ್ಡವರು ಇದ್ರು ಅಲ್ಲಿ ಯುದ್ಧ ಭೂಮಿಲಿ. ಅವರು ಭೂರಿಶ್ರವನ ಯುದ್ಧ ಮಾಡ್ತಾರೆ. ಅವನ ಭೀಮ ಕೊಂದಾಗ್ತಾನ ಅವನ್ನ, ಭೂರಿಶ್ರವನ್. ಭೀಷ್ಮಿನ ದೊಡ್ಡವರು ಇದ್ರು ಅಲ್ಲಿ. ಮತ್ತೆ ಭೀಷ್ಮ ಮತ್ತು ಸೋಮದತ್ತ ಅಂತ ಪಿತಾಮಹ ಸೋಮದತ್ತನು ಕೂಡ ಸಂಬಂಧಿನೇ. ಅವರು ಪಿತಾಮಹ ಭೀಷ್ಮನ ವರ್ಗಿಯವರು. ಮತ್ತೆ ದ್ರೋಣಾಚಾರ್ಯ ಅಂತ ಕೃಪಾಚಾರ್ಯ ಅಂತ ಗುರುಗಳ ಸಂಬಂಧ. ಕೃಪಾಚಾರ್ಯ ಸುಮಾರು ಜನ ಗುರುಗಳ ತರ ಇದ್ರು, ದ್ರೋಣಾಚಾರ್ಯರಲ್ಲಿ ಮುಖ್ಯ. ಸೊ ಆ ತರದವ್ರು ಇದ್ರು. ಶಲ್ಯ ಮತ್ತೆ ಶಕುನಿ ಅಂತ ಸೋದರ ಮಾವಂದಿರು, ಹೆಣ್ಕೊಟ್ಟ ಮಾವ ಇರ್ತಾರಲ್ಲ, ಸೋದರ ಮಾವ ಹಂಗಿದ್ದಾನೆ. ಸೋದರ ಮಾವ ಆಗೋದು ತಾಯಿ ಸಂಬಂಧ, ತಾಯಿ ಕಡೆಯಿಂದ ಸಂಬಂಧ ಅಂತವ್ರು ಶಲ್ಯ ಮತ್ತೆ ಶಕುನಿ ಅಂತ ಸೋದರ ಮಾವಂದಿರು. ದುರ್ಯೋಧನಂತಹ ಸೋದರರು, ದುರ್ಯೋಧನಾದಿಗಳು ಇದೆಲ್ಲ ಅವರೆಲ್ಲರೂ ಅಣ್ಣ ತಮ್ಮದಿರ್ತಾನೆ. ಸೊ ಲಕ್ಷ್ಮಣನಂತಹ ಮಕ್ಕಳು. ಸೊ ಲಕ್ಷ್ಮಣ ಯಾರು? ದುರ್ಯೋಧನ ಮಗ. ಲಕ್ಷ್ಮಣನಂತ ಮಕ್ಕಳು ಮತ್ತೆ ಮಗಳು ಇನ್ನೂ ಇದ್ರು. ಅವನ್ಗೆ ಮಗ ಇದ್ದ ಯಾರು? ಅಭಿಮನ್ಯು. ಮೊಮ್ಮಕ್ಕಳು ಇದ್ರು ಅವನ್ಗೆ. ಆಕ್ಚುಲಿ ಅಲ್ಲಿ ಮೊಮ್ಮಕ್ಕಳಾಗಂತವ್ರು ಇದ್ರು. ಮಕ್ಕಳು ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ ಇಲ್ಲಿ. ಅಭಿಮನ್ಯು ಮಗ ಅಲ್ವಾ? ಸೊ ಅಶ್ವತ್ಥಾಮನಂತ ಸ್ನೇಹಿತರು, ಕೃತವರ್ಮರಂತಹ ಹಿತೈಷಿಗಳು. ಕೃತವರ್ಮ ಯಾವ ಕಡೆನೇ ಇಲ್ಲ. ಅವಕ್ಕೆ ಯುದ್ಧದಲ್ಲಿ ಕೃತವರ್ಮ ಕೌರವರ ಕಡೆ ಸೇರಿದ್ದಾನೆ, ಬಟ್ ಈತ ಬಯಸ್ತಾ ಇದೆ ಎಲ್ಲರಿಗೂ ಅಂತವ್ರು. ಸೊ ಎಲ್ಲರೂ ಇದನ್ನು ಮೊದಲಾಗಿ ಅನೇಕರನ್ನು ನೋಡಿದನು. ಸೊ ಈ ತರ ಎಲ್ಲಾರನ್ನು ಸಂಬಂಧಪಟ್ಟೆ ನೋಡ್ತಾ ಇದ್ದಾನೆ ಅರ್ಜುನ. ಒಂದು ದೃಷ್ಟಿಲೇನೋ ಸಂಬಂಧ ಏರ್ಪಡಿಸ್ತಾ ಇದ್ದಾನೆ, ಅಂದ್ರೆ ದೈಹಿಕವಾಗಿ ಸಂಬಂಧ ನೋಡ್ತಾ ಇದ್ದಾನೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ನಾವು ಯಾವಾಗಾದ್ರೂ ಏನಾರ ಒಂದು ದೃಷ್ಟಿ ನೋಡಿದಾಗ ನಾವು ದೈಹಿಕ ಸಂಬಂಧ ನೋಡಿದಾಗ ದೈಹಿಕವಾಗಿ ಅವ್ರನ್ನ ಗುರ್ತು ಮಾಡ್ಕೋತೀವಿ. ಆಧ್ಯಾತ್ಮಿಕ ಸಂಬಂಧ, ಇದನ್ನೇ ಕೃಷ್ಣ ಹೇಳ್ತಾ ಇರೋದು. ನೀನ್ ನೋಡು ಅವ್ರನ್ನ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡು. ಇದೇ ಭೀಷ್ಮರ್ ನೋಡ್ತಾ ಇದೆಯಾ ಆಧ್ಯಾತ್ಮಿಕ ದೃಷ್ಟಿ ಅಂತಂದ್ರೆ? ಅವ್ರು ನಿನ್ ಸಂಬಂಧನೇ ಇರ್ಬೋದು, ನಿಮ್ ತಾತನೇ ಇರ್ಬೋದು, ಆದ್ರೆ ಅಧರ್ಮದ ಕಡೆ ನಿಂತಾರೆ, ಅದಕ್ಕೆ ಕೊಲ್ಬೇಕು ನೀನು ಅವನು. ಅಂದ್ರೆ ಅಧರ್ಮದಿಂದ ಇರೋರ್ನ ನೀನು ಉಳಿಸ್ಬಾರ್ದು, ಇದು ನಿನ್ ಕರ್ತವ್ಯ. ದೇಹದಿಂದ ಸಂಬಂಧ ನೋಡಿದ್ರೇನೋ ಅವ್ರ ಮೇಲೆ ಮೋಹ ಆಗತ್ತೆ, ಮತ್ತೆ ಅವರು ನಿನ್ನ ಹಿತೈಷಿಗಳು ಅಂತ ಅನ್ಕೋತೀಯ, ನೀನು ಅವ್ರ ಜೊತೆ ಬದುಕ್ತೀಯ. ಓಕೆ, ದೈಹಿಕವಾಗಿ ಏನೋ ಸ್ವಲ್ಪ ಮಟ್ಟಿಗೆ ನೀನು ಅವ್ರ ಹತ್ರ ಸಹಾಯ ಪಡಿಬೋದು, ನಿನ್ಗೆ ಅವ್ರ ಸಹಾಯ ಮಾಡ್ಬೋದು, ಇದೆಲ್ಲ ಆಗ್ಬೋದು. ಆದ್ರೆ ದೇಹ ದೃಷ್ಟಿಯಿಂದ ನೀನು ಮತ್ತೆ ತಿರ್ಗಿ ಅವ್ರ ಮೇಲಿಂದ ಮೋಹದಿಂದ, ಅವ್ರ ಮೇಲೆ ದೈಹಿಕ ದೃಷ್ಟಿಯಿಂದ ಮತ್ತೆ ತಿರ್ಗಿ ನೀನು ಅವ್ರ ಜೊತೆನೆ ಜನ್ಮ ತಗೋಬೇಕಾಗತ್ತೆ ಒಂದಲ್ಲ ಒಂದು ಸಂಬಂಧದಿಂದ. ದೇಹದ ದೃಷ್ಟಿಯಿಂದ ನೋಡಿದಾಗ ನಾವು ಮತ್ತೆ ಈ ಕಾಲಚಕ್ರದಲ್ಲಿ ಅವ್ರ ಜೊತೆನೆ ಓಡೋದು, ಇಲ್ಲ ಅವ್ರಿಗೆ ಸಂಬಂಧವಾಗಿ. ಈಗ ನನಗೆ ಓಕೆ ಅವ್ರು ಚೆನ್ನಾಗಿರ್ಲಿ ಅಂತ ಇದು ಮಾಡ್ತೇನೆ, ಬಯಸ್ತಾ ಇದ್ದೀನಿ. ಅವ್ರು ಸರಿ ಸತ್ಯ ಸಾಯ್ತಾರೆ, ಓಕೆ ಅವ್ರು ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇದ್ರೆ ನಾನು ಮುಂದೆ ಅವ್ರನ್ನ ನೋಡ್ಕೊಳಕೋಸ್ಕರ ಅವ್ರ ಜೊತೆನೆ ಉಡ್ಬೇಕಾಗತ್ತೆ, ಅವ್ರ ಹತ್ರನೇ ಉಡ್ಬೇಕಾಗತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ. ಯಾವ ತರ ನೋಡ್ಕೊಳ್ಳಿ? ಚೆನ್ನಾಗಿ ದೇಹ ಸಂಬಂಧನ ಬಿಟ್ಟು ಆಧ್ಯಾತ್ಮಿಕವಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಬೇಕು. ದೇಹಕ್ಕೆ ಸಂಬಂಧ ನೋಡ್ಕೊಳಂಗಿಲ್ಲ ಅಂತಲ್ಲ, ನೋಡ್ಕೋಬೇಕು. ಎಷ್ಟು ದೇಹಕ್ಕೆ ಎಷ್ಟು ಬೇಕೋ ಅಗತ್ಯ ಅಷ್ಟನ್ನು ಮಾತ್ರ ಪೂರೈಸ್ಬೇಕು, ಅಷ್ಟನ್ನು ಮಾತ್ರ. ಅದಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ದೇಹಕ್ಕೆ ಕೊಡಬಾರ್ದು, ದೇಹ ದೃಷ್ಟಿಯಿಂದ ನೋಡಬಾರ್ದು ಅವನ್ನ. ಇನ್ಮಿಕ್ಕಿದೆಲ್ಲ ಆಧ್ಯಾತ್ಮದ ಅಂದ್ರೆ ಆತ್ಮನ ದೇಹದಲ್ಲಿ ಇಡಕ್ಕೋಸ್ಕರ ದೇಹನ ನೋಡ್ಕೊಬೇಕು, ಇಷ್ಟೇ ಅಗತ್ಯ. ಅಂದ್ರೆ ಇಷ್ಟು, ಆತ್ಮ ಆ ದೇಹದಲ್ಲಿ ವಾಸ ಮಾಡಕ್ಕೆ ಯೋಗ್ಯ ಸ್ಥಿತಿಲಿ ಇರ್ಬೇಕು. ಆ ತರ ನೀವು ಆ ದೇಹನ ಕಾಪಾಡ್ಕೋಬೇಕು ಅಷ್ಟೇ. ಸಪೋಸ್ ಈ ಮನೇಲಿ ನಾವು ವಾಸ ಮಾಡ್ತಾ ಇದ್ದೀವಿ, ಈ ಮನೆ ಎಷ್ಟು ವ್ಯವಸ್ಥಿತವಾಗಿರ್ಬೇಕು ನಾವು? ನಮಗೆ ಈ ಮನೇಲಿ ಕಂಫರ್ಟ್ ಆಗಿ ನಾವು ಚಳಿ ಗಾಳಿಯಿಂದ, ಮಳೆಯಿಂದ, ಬಿಸಿಲಿಂದ, ಅದ್ರ ರಕ್ಷಣೆ ಪಡೆಯಕ್ಕೆ ತಾನೇ ಈ ಮನೆ ಇರಬೇಕು. ಅಷ್ಟಕ್ಕೆ ವ್ಯವಸ್ಥೆ ಇದ್ರೆ ಸಾಕು. ಅದು ಬಿಟ್ಬಿಟ್ರೆ ಡೆಕೋರೇಷನ್ ಯಾಕೆ ಹೇಳಿ? ಮನೆಗೆ ತುಂಬಾ ಡೆಕೋರೇಷನ್ ಯಾಕೆ? ಆಕರ್ಷಣೆಗೆ ಅಷ್ಟೇ. ಯಾಕೆ ಆಕರ್ಷಣೆ? ಇನ್ನೊಬ್ರು ಬಂದು ಮೆಚ್ಕೊಳ್ಳಿ ಅಂತ, ಇನ್ನೊಬ್ರು ಬಂದು ಅದನ್ನ ಮೆಚ್ಕೊಳ್ಳಿ ಅಂತ.
ಕಂಫರ್ಟ್ ಆಗಿದ್ರೆ ಸಾಕು ತಾನೆ. ಆ ಕಂಫರ್ಟ್ನೆಸ್ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಡೆಕೋರೇಷನ್ ಅದಂತೆ ಇದಂತೆ ಗೊಂಬೆಗಳಂತೆ ಚಿತ್ರಗಳಂತೆ ಅದನ್ನ ಈ ಮರನ ಇದ್ರಿಂದ ನಾನು ಟೀಕೊಲ್ಲೆ ಮಾಡಿಸ್ಬೇಕು, ಇದನ್ಗೆ ಮಾಡಿಸ್ಬೇಕು, ಈ ತರ ಚೆನ್ನಾಗಿ ಕಾಣ್ಬೇಕು, ಇದೆಲ್ಲ ನಿಮ್ಗೆ ಇದ್ರೆ ಅಕಸ್ಮಾತ್ ನಿಮ್ ಕಡೆ ನಿಮ್ಮ ಬಳುವಳಿಯಾಗಿ ಬಂದಿದ್ರೆ ಅದನ್ನ ಕಾಪಾಡ್ಕೊಳ್ಳಿ. ಯಾರ್ದೋ ತಂದೆ ಮನೆ ಕಡೆಯಿಂದ ಬಳುವಳಿಗೆ ಬಂತು, ಓಕೆ ಆಯ್ತಪ್ಪ ಇರ್ಲಿ ಹೆಂಗೋ ಇದೆ ಅಂತ ನೀವು ಓಕೆ. ಇಲ್ಲ ಅಂತಂದ್ರೆ ಅಕಸ್ಮಾತ್ ನಿಮ್ಮ ಹತ್ರ ನ್ಯಾಚುರಲ್ ಆಗಿ ನಿಮ್ಗೆ ದುಡ್ಡು ಬರ್ತಾ ಇತ್ತು ಅಂತ ಇಟ್ಕೊಳ್ಳಿ. ಯಾವಾಗ ತಂದೆ ಆಸ್ತಿ ಮಡಗಿದ್ದ, ನ್ಯಾಚುರಲ್ ಆಗಿ ಬರ್ತಾ ಇದೆ, ಅದು ನಿಮ್ಗೆ ಏನು ಕಷ್ಟ ಪಡ್ತಾ ಇಲ್ಲ, ಅದು ತಂದೆ ಆಸ್ತಿ ಮಡಗಿದ್ದ ನ್ಯಾಚುರಲ್ ಆಗಿ ಬರ್ತಾ ಇದೆ. ಓಕೆ, ಏನೋ ನಮ್ಮ ಘನತೆಗೆ ತಕ್ಕನಾಗಿ ಇರಬೇಕು. ಈಗ ರಾಜರ ಅಂತಾನೆ ಇರುತ್ತೆ, ರಾಜನ ಥರನೇ ಮನೆ ಇರಬೇಕು. ನಮ್ಮ ಪರಿಸ್ಥಿತಿ ಇರುತ್ತೆ, ನಮ್ಮ ಪರಿಸ್ಥಿತಿಗೆ ತಂಗ ಮನೆ ಇರಬೇಕು. ನಮ್ಮ ಪರಿಸ್ಥಿತಿಗೆ ನಾವು ಟೀ ಕೂಟಲ್ಲಿ ಎಲ್ಲಾನು ಚಿತ್ರ ಗೇಯಿಸ್ಕೊಂಡಿದ್ರೆ ಒಳಗಡೆ ಮಾತ್ರ ಇದ್ರೆ ನಾವು ಬೇರೆ ಥರದ್ದೆಲ್ಲ ಕಡಿಮೆ, ಅದು ಮಾತ್ರ ಆ ಥರ ಯಾಕೆ ಬೇಕದು? ಸೊ ನಿಮ್ದು ಹಾಗಂದ್ರೆ ನಿಮ್ಮ ರೀತಿ ನೀತಿ ಬಂದಿದ್ದ ಥರ ಅದು ಇರಲಿ, ಪರವಾಗಿಲ್ಲ. ಈಗ ರಾಜನ ಥರನೂ ಊಟ ಮಾಡಬೇಕು. ಎಲ್ಲಾ ರೀತಿ ರಾಜ ಅನ್ಸ್ಕೊಂಡಿದ್ದಾನೆ, ಅದೇ ತರ ಅವನು ತುಂಬಾ ಹೈ ಕ್ಲಾಸ್ ಫುಡ್ ಊಟ ಮಾಡ್ಬೇಕು. ಆದ್ರೆ ಒಬ್ಬ ನಾರ್ಮಲ್ ಹೈ ಕ್ಲಾಸ್ ದಿನ ಚಪ್ಪನ್ ಭೋಗ ಮಾಡ್ಕೊ ತಿಂದ್ರೆ ಹೆಂಗಿರುತ್ತದು? ಅದಕ್ಕೆ ನಮ್ ಒಂದ್ ರೀತಿ ನಡ್ಕೊ ಬಂದಿದ್ಯಾ, ಓಕೆ ಆ ರೀತಿ ನಡ್ತಾರ ನಡೆಸು. ಆಕ್ಚುಲಿ ಅದನ್ನು ಭಕ್ತಿಲಿ ನೋಡಿದ್ರೆ ಅದನ್ನ ನಡೆಸಬಾರ್ದು, ಈ ತರಲ್ಲೆಲ್ಲ ಕಡಿಮೆ ಇರಬೇಕು. ಓಕೆ, ಅಕಸ್ಮಾತ್ ಏನಾರ ಆ ತರ ಬಂದಿದೆ ಇರಿ ಆ ತರ. ಇಲ್ಲ ಬೇಕು ಅಂತ ನೀವು ಅದನ್ನ ಖರ್ಚು ಮಾಡಿ ಅದನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ನಮ್ಮ ಮನೆ ಫ್ರಿಡ್ಜ್ ಇಲ್ಲ, ಯಾರೋ ಫ್ರಿಡ್ಜ್ ತಂದ್ಬಿಟ್ಟು ಫ್ರಿಡ್ಜ್ ತರೋದು, ಇಲ್ಲ ಯಾರೋ ಅವರು ಕಾರ್ ತಗೊಂಡ್ರಂತ ನಾವು ಕಾರ್ ತಂದು ಮನೆ ಮುಂದೆ ನಿಲ್ಸೋದು, ಇದು ಬೇಡ. ನಿಮ್ಗೆ ಅಗತ್ಯ ಇದೆಯಾ ತಗೊಳ್ಳಿ ಕಾರ್, ಅಗತ್ಯ ಇಲ್ವಾ ಅಗತ್ಯ ಇದ್ರೂ ಕೂಡ ನೀವು ಸಾಲ ಮಾಡ್ಕೊ ತಗೊಂಬಾರ್ದು, ಅದನ್ನು ಕೂಡ ತಿಳ್ಕೊಳ್ಳಿ. ಇದೆಲ್ಲ ಅಪರಾಧ ಲೆಕ್ಕದಲ್ಲಿ ಬಂದ್ಬಿಡುತ್ತೆ. ಏನ್ ಅಪರಾಧ? ನಿನಗೆ ಅಗತ್ಯ ಇಲ್ಲ, ನಿನಗೆ ಯೋಗ್ಯತೆ ಇಲ್ಲ ಅಂತಂದ್ರೂ ಕೂಡ ಶಾಸ್ತ್ರದಲ್ಲಿ ಎಷ್ಟೊಂದು ಬರುತ್ತೆ ಅಂತಂದ್ರೆ, ಮಹಾಭಾರತದಲ್ಲಿ ಬರುತ್ತೆ. ಯಾಕಂಗಾದ ಅಂತ ಕೆಲವೊಂದು ಸಂದರ್ಭ ಹೇಳ್ತೀನಿ ಒಂದೊಂದು ಟೈಮಲ್ಲಿ. ಯೋಗ್ಯತೆಗೆ ಮೀರಿ ಅವರು ಪುಣ್ಯ ಸಂಪಾದನೆ ಮಾಡ್ಬಿಟ್ಟಿರ್ತಾರೆ. ಆ ಪುಣ್ಯ ಕಡಿಮೆ ಆಗ್ಲಿ ಅಂತ ಒಂದ್ ಸಂದರ್ಭ ಬಂದು ಅವ್ರಿಗೆ ಆ ತರ ಕೆಲಸ ಮಾಡ್ಬಿಡ್ತಾರೆ, ತಪ್ಪು ಕೆಲಸ ಮಾಡ್ಬಿಡ್ತಾರೆ ಗೊತ್ತಿರೋರು ಕೂಡ. ಯಾಕೆ ಅಂದ್ರೆ ಈಗ ಈ ಗಾಂಧಾರಿ ಇದೇ ತಿಳ್ಕೊಳ್ಳಿ, ಗಾಂಧಾರಿ ತುಂಬಾ ಪುಣ್ಯ ಮಾಡ್ಬಿಡ್ತಾಳೆ, ಪತಿರೋಧ ಧರ್ಮ ಮಾಡ್ಬಿಟ್ಟು ತುಂಬಾ ಪುಣ್ಯ ಬಂದ್ಬಿಡುತ್ತೆ ಅವಳಿಗೆ, ಗಂಡನ್ನ ಮೀರ್ಸ್ ಪುಣ್ಯ ಬಂದ್ಬಿಡುತ್ತೆ. ಕೃಷ್ಣಗೆ ಯಾಕೆ ಶಾಪ ಕೊಟ್ಟು ಅಂತಂದ್ರೆ, ಕೃಷ್ಣ ಯಾಕೆ ಶಾಪನ ಸ್ವೀಕಾರ ಮಾಡ್ದ ಅಂದ್ರೆ ಇನ್ನೊಂದು ಕಾರಣ, ಅವಳು ಯೋಗ್ಯತೆಗೆ ಮೀರಿ ಪುಣ್ಯ ಮಾಡಿರ್ತಾಳೆ. ಅವಳು ಯೋಗ್ಯತೆ ಇರಲ್ಲ ಅಷ್ಟೊಂದು ಪುಣ್ಯ ಮಾಡಕ್ಕೆ, ಅಷ್ಟೊಂದು ಮಾಡ್ಬಿಟ್ಟಿರ್ತಾಳೆ. ಅದು ಕಡಿಮೆ ಆಗ್ಲಿ, ಅದೆಲ್ಲ ಇದಾಗ್ಲಿ, ಅದೆಲ್ಲ ನಾಶ ಆಗ್ಲಿ ಅಂತ ಕೃಷ್ಣಗೆ ಶಾಪ ಕೊಟ್ಟೆ ನಾಶ ಆಯ್ತು. ಈ ತರ ನಮ್ ಯೋಗ್ಯತೆಗೆ ತಕ್ಕನಾಗಿ ನಾವು ಮಾಡಿದ್ರೆ ಅದು ಒಂದಲ್ಲ ಒಂದ್ ರೀತಿ ನಾಶ ಆಗುತ್ತೆ, ಒಂದಲ್ಲ ಒಂದ್ ರೀತಿ ಅದು ಪಾಪ ಕೆಲಸ ಆಗ್ಬಿಡುತ್ತೆ. ಅಂದ್ರೆ ಈಗ ನಮ್ ಯೋಗ್ಯತೆಗೆ ಮೀರಿ ನಾವು ಸಂಪಾದನೆ ಮಾಡೋದು ಅಂತ ಇಟ್ಕೊಳ್ಳಿ. ತುಂಬಾ ಈಗ ನನಗೆ ಅದನ್ನ ಕಾಪಾಡ್ಕೊಳ್ಳೋಂಥ ಕೆಪಾಸಿಟಿ ಇಲ್ಲ, ಅದನ್ನ ಖರ್ಚು ಮಾಡೋಂಥ ಕೆಪಾಸಿಟಿ ಇಲ್ಲ, ಅಷ್ಟೊಂದು ಸಂಪಾದನೆ ಮಾಡ್ಬಿಟ್ಟೆ, ಅಷ್ಟೊಂದು ದುಡ್ಡು ಬಂತು, ಆ ದುಡ್ಡನ್ನ ಇಟ್ಕೊಂಬಾರ್ದು, ದಾನ ಮಾಡ್ಬಿಡ್ಬೇಕು. ಆ ದುಡ್ಡು ನಮ್ಮ ಹತ್ರ ಇದ್ರೆ ಅದು ಪಾಪ ಕೆಲಸ ಮಾಡಿಸೋಕೆ ಶುರು ಮಾಡ್ಬಿಡುತ್ತೆ ನಮ್ಮ ಹತ್ರ. ಆತರ ಯೋಗ್ಯತೆಗೆ ಮೀರಿ ಇಲ್ಲಿ ಏನಾಗ್ತದೆ, ನಾವೇನ್ ತಿಳ್ಕೊಬೇಕು, ನಮ್ಮ ಯೋಗ್ಯತೆಗೆ ಮೀರಿ ಏನಾರ ಬರಂತೆ ಕಂಡ್ರೆ ಅದನ್ನ ಮಾಡಕ್ ಹೋಗ್ಬಾರ್ದು. ನಮ್ಮ ಯೋಗ್ಯತೆ ಅಷ್ಟೇ ಇರ್ಬೇಕು ನಾವು ಬೆಳೆದಂಗೆ ಓಕೆ. ನೀವು ಅಕಸ್ಮಾತ್ ಸಮಾಜದಲ್ಲಿ ನಿನಗೆ ಬೇರೆ ಯಾರೋ ಇದು ಗಣ್ಯ ವ್ಯಕ್ತಿಗಳು ಸಂಬಂಧ ಆಯ್ತು ಅಂತ ಟೈಮಲ್ಲಿ ಬೇಕಾದ್ರೆ ಓಕೆ, ನಿಮ್ಮ ಹತ್ರ ಇತ್ತ ಕಾರ್ ತಗೋಬೋದು, ಅವಾಗ ಕಾರ್ ತಗೊಂಡು ಓಡಾಡಿ ಬೇಕಾದ್ರೆ, ಯಾಕೆಂದ್ರೆ ಅದೇ ತರ ಸಂಬಂಧ ಮಾಡಬೇಕು. ಅದೇ ತರ ಅದೇ ಟೋಟಲಿ ಎಲ್ಲಾದ್ರೂ ಕೂಡ ಕೃಷ್ಣ ಪ್ರಜ್ಞೆಗೆ ಬಳಸ್ತಾ ಇದ್ರು ಮಾತ್ರ ಅದಕ್ಕೆ ಬೆಲೆ. ನಿಮ್ಮ ಹತ್ರ ಏನೇ ಇರ್ಲಿ ಇಲ್ಲದೆ ಇರ್ಲಿ, ಕೃಷ್ಣ ಪ್ರಜ್ಞೆಗೆ ಬಳಸಿಲ್ಲ ಅಂತಂದ್ರೆ ಎಲ್ಲ ಸಂಬಂಧ ವೇಸ್ಟು. ಎಲ್ಲ ಈಗ ಕೆಲವು ಜನ ಇದು ಸಂಬಂಧಗಳಲ್ಲಿ ನಾವು ಹಂಗೆ ಇರಿಸ್ಬೇಕು ಹಿಂಗೆ ಇರಿಸ್ಬೇಕು ಅಂತ ಹೋರಾಟ ಮಾಡ್ತಾರೆ. ಅವ್ರಿಗೆ ಈ ಥರನೇ ಕೊಡಬೇಕು ಆ ಥರನೇ ಕೊಡಬೇಕು, ಅವರು ಇಲ್ಲ ಅಂತಂದ್ರೆ ಅವರು ಡೌನ್ ಆಗ್ಬಿಡ್ತಾರೆ, ಹಂಗಾಗ್ತಾರೆ ಇಲ್ಲ ಅಂತಂದ್ರೆ ಅವರು ನಮ್ಮ ಮೇಲೆ ಇದು ಮಾಡ್ಕೋತಾರೆ, ಅವ್ರಿಗೆ ಆ ಥರ ನೋಡ್ಕೊಳ್ಳಿಲ್ಲ ಅಂದ್ರೆ ಅಪರಾಧ ಆಗ್ಬಿಡುತ್ತೆ. ಈಗ ಎಷ್ಟೋ ಜನ ತಂದೆ ತಾಯಿಗಳು ಅವ್ರ ಸಂಬಂಧಿಗಳನ್ನ ಏನು ಮಾಡ್ತಾರೆ, ಅವ್ರು ಕೃಷ್ಣ ಪ್ರಜ್ಞೆ ಇಲ್ಲ ಅಂದ್ರು ಪಾಪ ಆಗಂತಂದೇ ಬಂದು ಅವ್ರಿಗೆ ಕೊಡೋದು ಮಾಡೋದು ಮಾಡ್ತಾರೆ. ತುಂಬಾ ದೊಡ್ಡ ಪಾಪ ಆಗುತ್ತೆ ಅದು. ಯಾಕೆ ಅಂತಂದ್ರೆ ನಿನಗೆ ಗೊತ್ತು ಇದ ಮಾಡಿದ್ರೆ ಪಾಪ ಅಂತ. ಹೀಗೆ ಎಷ್ಟು ಜನ ತಂದೆ ತಾಯಿ ಕೃಷ್ಣ ಪ್ರಜ್ಞೆ ಇರಲ್ಲ, ಅವ್ರು ಚೆನ್ನಾಗಿಲ್ಲ ಅನ್ಬಿಟ್ಟು ಅವ್ರಿಗೆ ಎಲ್ಲಾನು ಸಪ್ಲೈ ಮಾಡೋದು. ಇವ್ರು ಮಾತ್ರ ಸರಿಗಿದ್ರೆ ಓಕೆ ಒಪ್ಕೊಳ್ಳೋಣ, ಆದ್ರೆ ಅವ್ರು ಮಾತ್ರ ಏನ್ ಮಾಡೋದು, ಅವ್ರು ನಮ್ಮ ಕೈ ಕೆಳಗಡೆ ಇದ್ರೂ ಕೂಡ ಅವ್ರು ಚೆನ್ನಾಗಿರ್ಲಿ ಅನ್ನೋ ಭಾವನೆ. ಏನ್ ಚೆನ್ನಾಗಿರ್ಬೇಕು, ದೇಹದಿಂದ ಏನ್ ಚೆನ್ನಾಗಿರ್ತಾರೆ,
ದೇಹಕ್ಕೆ ನಾರ್ಮಲ್ ಆಗಿ ಏನ್ ಬೇಕಪ್ಪ ಅವ್ರಿಗೆ ಅಷ್ಟು ಒದಗಿಸಿದ್ರೆ ಸಾಕು. ಅದು ಬಿಟ್ಟು ಎಕ್ಸ್ಟ್ರಾ ಮಾಡ್ತಾ ಇದ್ರೆ ನೀವು ಪಾಪನೇ ಮಾಡ್ತಾ ಇದ್ದೀರ ಅಂತ. ಇದ್ರಲ್ಲಿ ಎರಡು ಮಾತೇ ಇಲ್ಲ. ಫಿಲಾಸಫಿ ಹೇಳ್ಬೇಕಾದ್ರೆ ಹಿಂಗೆ ಹೇಳ್ಬೇಕು. ನಾರ್ಮಲ್ ಆಗಿ ಒಂದು ಸ್ವಲ್ಪ ವ್ಯಾವಹಾರಿಕವಾಗಿ ಸ್ವಲ್ಪ ಪ್ರಾಕ್ಟಿಕಲ್ ವಿಷಯಕ್ಕೆ ಹೋದಾಗ ಏನೋ ಒಂಚೂರು ಅಡ್ಜಸ್ಟ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ ಹೊರತು ಫಿಲಾಸಫಿ ಲೆಕ್ಕದಲ್ಲಿ ಅದು ತುಂಬಾ ಪಾಪ ಆಗ್ಬಿಡುತ್ತೆ. ಸೊ ಆ ಥರ ಇದನ್ನೆಲ್ಲ ನೋಡ್ಬೇಕು ನಾವು. ಇಲ್ಲಿ ಅರ್ಜುನ ನೋಡ್ತಾ ಇರೋದು ದೇಹ ದೃಷ್ಟಿಯಿಂದ. ಅದಕ್ಕೆ ಅವನು ಏನ್ ಮಾಡ್ದ, ದೇಹ ದೃಷ್ಟಿಯಿಂದ ನೋಡ್ತಾ ಇದ್ದ. ಕೃಷ್ಣನಿಗೆ ಏನಾರು ಶರಣಾಗಿಲ್ಲ ಅಂದ್ರೆ ಅವನು ನೋವು ಅನ್ಭವಿಸ್ಬೇಕಿತ್ತು. ಅಕಸ್ಮಾತ್ ಇದೇ ದೃಷ್ಟಿಯಿಂದ ಅರ್ಜುನ ಏನಾರ ಅಕಸ್ಮಾತ್ ನಾನು ದೇಹ ದೃಷ್ಟಿಯಿಂದ ಇದೀನಿ ಅಂದ್ಬಿಟ್ಟು ಏನಾರ ಅವನು ಯುದ್ಧ ಬಿಟ್ಟಿದ್ರೆ, ಅವ್ರು ದುರ್ಯೋಧನಗಳು ಈ ತರ ಕರ್ಣೆಯಿಂದ ಬಿಟ್ಟು ಹೋದ ಅಂತ ಅರ್ಜುನ್ಗೆ ಏನಾರು ಪಾಲ್ ಕೊಡ್ತಿದ್ರಾ? ಇಲ್ಲಪ್ಪ ನೀನೆಲ್ಲ ನನ್ನ ಬಿಟ್ಬಿಟ್ಟೆ ಅಂತ ಅವ್ನು ಸಂಹಾರ ಮಾಡೋರು, ಇಲ್ಲಾಂದ್ರೆ ಕಾಡು ಕಳ್ಸೋರು. ಅವಾಗ ಅರ್ಜುನ ಕಷ್ಟ ಅನುಭವಿಸ್ಬೇಕಾಯ್ತು. ಸೊ ದೇಹ ದೃಷ್ಟಿಯಿಂದ ನೋಡಿದ್ರೆ ಕಷ್ಟನೇ ಅನುಭವಿಸ್ಬೇಕು ನಾವು. ಅದು ಹಿಂಗಲ್ಲ ಹಂಗಲ್ಲ ಹೆಂಗಂದ್ರೂ ಕೂಡ ದೇಹ ದೃಷ್ಟಿಯಿಂದ ಕಷ್ಟನೇ. ಆತ್ಮದೃಷ್ಟಿಯಿಂದ ನೋಡ್ತಾ ಇಲ್ಲ, ಅವನು ದೇಹ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅನ್ನೋದು ಇಲ್ಲಿ ತುಂಬಾ ಮುಖ್ಯ. ಓಕೆ, ದೇಹ ದೃಷ್ಟಿಯಿಂದ ನೋಡ್ಬಾರ್ದು ಅನ್ನೋದು ಕೃಷ್ಣ ಮುಂದೆ ಹೇಳ್ತಾನೆ. 17ರಲ್ಲಿ ಎಷ್ಟು ಹೇಳ್ತಾರೆ, ತಾನ್ ತಮಿಕ್ 27 ಅಲ್ವಾ, ತಾನ್ ಸಮೀಕ್ಷಾ ಸ ಕೌಂತೇಯ ಸಮೀಕ್ಷಾ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಾಯ ಪರಯ ಅವಿಷ್ಟ ವಿಷೀದನ್ ಇದಂ ಅಬ್ರವೀತ್ ಅನ್ನುವಾದ. ಕುಂತಿಯ ಮಗ ಅರ್ಜುನನು ಈ ಎಲ್ಲಾ ನೆಂಟರಿಷ್ಟರನ್ನು ಕಂಡಾಗ ತುಂಬಾ ಭಾವಪರವಶವಾಗಿ ಹೀಗೆ ಹೇಳಿದನು. ಸೊ ಕುಂತಿ ಯಾರು? ಕುಂತಿ ಮಗ ಅರ್ಜುನ ನೋಡ್ದ, ಈ ತರ ದೇಹ ದೃಷ್ಟಿ ನೋಡಿದ್ನಲ್ಲ ಅವನು, ಈ ತರ ಎಲ್ಲಾರನು ಅವ್ರ ಸಂಬಂಧಿಗಳನ್ನ ನೋಡ್ದ. ಅವನಿಗೆ ಅವ್ರ ಮೇಲೆ ತುಂಬಾ ಕರುಣೆ ಬಂದ್ಬಿಡ್ತು. ಈಗ ನಾನು ಏನಾದ್ರೂ ಯುದ್ಧ ಮಾಡಿದ್ರೆ ಇವರೆಲ್ಲಾರು ಸಾಯ್ತಾರೆ. ಅದು ಯಾರು ಸಾಯ್ತಾ ಇರೋದು? ಓಕೆ, ಯಾರು ಸಾಯಿಸ್ತಾ ಇರೋದು? ನಾನು ಯಾರನ್ನ? ಗುರುಗಳನ್ನ, ತಾತಂಗಿನ್ನ ದೊಡ್ಡೋಗಿರೋರ್ನ, ಪೂಜೆ ಭಾವನ ಇರೋರ್ನ, ಹಿತೈಷಿಗಳನ್ನ, ಹಿತ ಬಯಸೋರ್ನ, ನಮ್ಗೆ ಹಿತ ಬಯಸೋರ್ನ, ಸ್ನೇಹಿತರನ್ನ, ಸೋದರು. ಓಕೆ, ಇಲ್ಲಿ ಒಬ್ಬನೇ ಒಬ್ಬ ಸಾಯಿಸ್ಬೇಕು ಅಂತ ಯೋಗ್ಯತೆ ಇರೋದು ಯಾರಪ್ಪ? ದುರ್ಯೋಧನ ಮತ್ತು ತಮ್ಮದಿರು ಅಂತ ಇಟ್ಕೊಳ್ಳಿ. ಮೋಸ, ಅವರು ಡೈರೆಕ್ಟ್ ಆಗಿ ಮೋಸ ಮಾಡಿದ್ರೆ ಅವ್ರನ್ನ. ಮಿಕ್ದವ್ರೆಲ್ಲ ಏನ್ ಡೈರೆಕ್ಟ್ ಆಗಿ ಯಾರು ಏನು ಮಾಡಿಲ್ಲ ಇವನಿಗೆ. ಭೀಷ್ಮ ಎಂತ ಇವ್ರಿಗೆ ಒಳ್ಳೇದ್ ಮಾಡಿದ್ದಾನೆ, ಹಿತೈಷಿ, ಆಶೀರ್ವಾದ ಮಾಡ್ಕೊಂಡಿದ್ದಾನೆ. ದ್ರೋಣ, ಗುರುಗಳು ಎಲ್ಲ ವಿದ್ಯೆ ಹೇಳ್ಕೊಟ್ಟಿರೋರು, ಆ ಹೇಳ್ಕೊಟ್ಟಿರೋ ವಿದ್ಯೆನ ಅವ್ರ ಮೇಲೆನೆ. ಮತ್ತೆ ಹಿತೈಷಿಗಳಿದ್ದಾರೆ, ಹಿತ ಬಯಸೋರು ಅವ್ರ ಮೇಲೆ, ಸ್ನೇಹಿತರಿದ್ದಾರೆ ಅವ್ರ ಮೇಲೆ. ಒಂದೇ ಒಂದು ಅವನು ಆಕ್ಚುಲಿ ನಿಜ ಮಾಡ್ಬೇಕು, ಯುದ್ಧ ಮಾಡ್ಬೇಕಾಗಿದ್ದು ಒಂದೇ ಒಂದು ಸಂಬಂಧ. ಆದ್ರೂ ಅರ್ಜುನನ್ ಮುಂದೆ ಇವರೆಲ್ಲ ನಿಂತಿದ್ದಾರೆ. ಇವರೆಲ್ಲರೂ ಅರ್ಜುನ ಕೊಲ್ಲು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆ? ಅಧರ್ಮದ ಕಡೆ ವಹಿಸಿದ್ರು. ನಮ್ಗೇನು ಮಾಡಿಲ್ಲ ಅವರು, ಕರೆಕ್ಟು, ಅವ್ರು ಒಳ್ಳೆಯವರೇ, ಕರೆಕ್ಟು. ಭೀಷ್ಮ ದ್ರೋಣ ಎಷ್ಟು ಒಳ್ಳೆಯವರು, ಅವ್ರ ತರ ಒಳ್ಳೆಯವ್ರು ಇರಕ್ಕೆ ಆಗೋದಿಲ್ಲ. ಒಂದೇ ಒಂದು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಏನು? ಅದರಿಂದ ಇಲ್ಲಿ ತಿಳ್ಕೊಬೇಕಾಗಿರೋದೇನು ಗೊತ್ತಾ? ನಾವ್ ಎಷ್ಟೇ ಒಳ್ಳೆಯವರಾಗಿರ್ಲಿ ಪ್ರಪಂಚದಲ್ಲಿ, ನೀವೇನೇ ಐಶ್ವರ್ಯನೇ ದಿನ ಸುರಿತಾ ಇರಿ, ಬೇರೆಯವ್ರಿಗೆ ದಿನ ಕೊಡ್ತಾ ಇರಿ, ಎಲ್ಲರಿಗೂ ಅನ್ನದಾನನೇ ಮಾಡ್ತಾ ಇರಿ, ಎಲ್ಲರಿಗೂ ನೀರ್ ದಾನನೇ ಮಾಡ್ತಾ ಇರಿ, ಇವೆಲ್ಲ ಶ್ರೇಷ್ಠ ದಾನ ತಾನೆ. ಇವೆಲ್ಲರಿಗೂ ಬೇರೆ ಎಲ್ಲಾ ತರ ಜ್ಞಾನ ಕೊಡ್ತಾ ಇರಿ, ಎಲ್ಲ ಮಾಡ್ತಾ ಇರಿ. ಒಂದೇ ಒಂದು ಏನು, ಧರ್ಮ ಅನ್ನೋದನ್ನ ಸರಿ ತಿಳ್ಕೊಂಡು ಅದಕ್ಕೇನಾರ ವಿರುದ್ಧ ನಡ್ಕೊಂಡ್ರಿ ಎಲ್ಲ ಏನೂ ಇಲ್ಲ. ಯಾವ ದಾನ ಇಲ್ಲ, ಯಾವ ಪುಣ್ಯ ಇಲ್ಲ, ಯಾವ ಯಜ್ಞಯಾಗಾದಿಗಳನ್ನ ಕಡಿಮೆ ಮಾಡಿದ್ನ ದುರ್ಯೋಧನ? ಬೇಜಾನ್ ಮಾಡಿದ್ದ. ಕರ್ಣ ಎಂತ ದಾನ ಮಾಡಿದ್ದ ಅವನು, ಯಾರಿಗೆ? ಅವನು ಎಂತ ದಾನಿ ಅಂತಂದ್ರೆ, ಅವನು ಶಬ್ದ ಮಾಡಿರ್ತಾನೆ. ಒಬ್ಬ ಋಷಿ ಬಂದ್ಬಿಟ್ಟು ಎಡಗಡೆಯಿಂದ ಕೇಳ್ತಾನೆ. ಆ ಋಷಿ ಮುನಿಗೆ ಅವನು ಈ ಚೊಂಬಿರುತ್ತೆ, ಅವನು ಏನೋ ಯಾವ್ದೋ ಬೆಳ್ಳಿ ಚೊಂಬ, ಜೀನ ಚೊಂಬ, ಆ ಚೊಂಬನ ಎತ್ತಿ ಹಂಗೆ ಎಡಗೆಲ್ಲ ಕೊಟ್ಬಿಡ್ತಾನೆ ಕೇಳಿದ ತಕ್ಷಣ. ಯಾಕೆ? ಬಲ್ಗೈಲಿ ಎತ್ತಿ ಕೊಡೋಷ್ಟರಲ್ಲಿ ನನ್ನ ಮನಸ್ಸು ಎಲ್ಲಿ ಚೇಂಜ್ ಆಗ್ಬಿಡುತ್ತೋ ಅಂತ ದಾನ. ಏನ್ ಬೆಲೆ ಬತ್ತು ಅವನ ದಾನಕ್ಕೆ. ಇಂಥ ಬ್ರಾಹ್ಮಣರಿಗೆ, ಅದು ಒಬ್ಬರಿಗೆಲ್ಲ ಬೇರೆಯವ್ರಿಗೆಲ್ಲ ದಾನ ಮಾಡ್ತಿದ್ದು, ಬ್ರಾಹ್ಮಣರು ಅಂತವ್ರಿಗೆ ಎಷ್ಟು ಪುಣ್ಯ. ಅದು ಶಾಸ್ತ್ರದಲ್ಲಿ ಹೇಳುತ್ತೆ, ಮಹಾನ್ ಪುಣ್ಯ ಕೆಲಸ ಅದು. ಬ್ರಾಹ್ಮಣರಿಗೆ ದಾನ ಮಾಡೋದು, ಇಲ್ಲ ಅಂತ ಹೇಳ್ದೆ ಕೊಡೋದು. ಅದು ಏನು ಓಕೆ, ಇಷ್ಟು ಓಕೆ. ತನ್ನ ಕವಚ ಕುಂಡಲನೆ ಕೊಟ್ಬಿಡ್ತಾನೆ ಗೊತ್ತಿದ್ರು ಕೂಡ. ಅದು ಅಲ್ದ್ರೆ ಗೊತ್ತಿದ್ರು ಕೂಡ ಅವನ್ ಕವಚ ಕುಂಡಲ ಏನೇನು ಸುಮ್ಮನೆ ಅವನ ಮೇಲೆ ಯಾರು ಮಾಡ್ತಾ ಬೇರೆ ತರ ಕವಚ ಹಾಕೊಂಡಿರ್ಲಿಲ್ಲ, ಅವನ್ ಮೈಗೆ ಅಂಟ್ಕೊ ಬಂದಿದ್ದು. ಅದು ಅಂದ್ರೆ ಚರ್ಮ ಅಂಟ್ಕೊಳತ್ತಲ್ಲ, ಆ ತರ ಅಂಟ್ಕೊ ಬಂದಿರೋದು ಕವಚ ಅದು.
ಕುಂಡಲನೂ ಅಷ್ಟೇ ಕಿವಿಯಿಂದನೇ ಬೆಳ್ಕೊಂಡ್ ಬಂದಿರೋವು. ಕಿವಿನೇ ಹರಿದು ಕೊಡ್ತಾನೆ, ಎದನ್ನೇ ಸೀಳ್ ಕೊಡ್ತಾನೆ ದಾನ ಅಂತ. ಇಂಥ ದಾನ ಮಾಡಿದವ್ರಿಗೆ ಎಷ್ಟು ಪುಣ್ಯ ಬಂದಿರ್ಬೇಕು. ಆ ಪುಣ್ಯ ಏನಾರ ಕಾಪಾಡ್ತಾವನ್ನ? ಅವನ್ನ ಬರೀ ಜೀವನ ಉಳಿಸ್ಕೊಳಕಾಯ್ತಾವನು? ಪುಣ್ಯದಿಂದ ಏನಪ್ಪಾ, ನಾವು ಚೆನ್ನಾಗಿರ್ಬೇಕು, ನನ್ನನ್ನ ಉಳಿಸ್ಕೋಬೇಕು ನಾನು, ಹೌದ್ ತಾನೆ? ಸೊ ಏನು ಉಳಿಸ್ಕೊಂಡ್ ಅವನು? ಓಕೆ, ಇದೆಲ್ಲ ಆದ್ಮೇಲೆ ಅವನೇನು ಭಗವಂತನ ನಂಬ್ಕೋಬೋದಾ? ದಾನ ಮಾಡ್ಬಿಟ್ಟು ಅಧರ್ಮದ ಪಕ್ಷ ವಹಿಸ್ತಾ ಇದೆಯಾ ನೀನು? ಎಂಥವ್ರನ್ನು ಬಿಡಲ್ಲ ಭಗವಂತ. ಅಧರ್ಮ ನೀನ್ ಮಾಡ್ತಾ ಇದ್ದಿ ಅಂತಂದ್ರೆ ಮುಗಿದೋಯ್ತು ಭಗವಂತನಿಗೆ. ಅವನ್ ಎಂಥವನೇ ಆಗಿರ್ಲಿ, ಏನೇ ಆಗಿದ್ರು ಕೂಡ, ಇವನ್ ಭೀಷ್ಮ ಭಕ್ತ, ಅವನ್ ಭಕ್ತನೇ. ಭಕ್ತಿ ಒಂದ್ ನಿಮಿಷ, ಭಕ್ತಿ ಮಾಡಿದ್ರೆ ಎಲ್ಲಾನು ನಾವು ಏನ್ ಮಾಡ್ತಾ ಇದೀವಿ, ನಮ್ದು ಎಲ್ಲಾ ಪಾಪ ಎಲ್ಲ ಇದೆಲ್ಲ ನಾಶ ಆಗ್ಬಿಡುತ್ತೆ ಅಂತ ನಾವ್ ಹೇಳ್ತಾ ಇದೀವಿ. ಆದ್ರೆ ಅಧರ್ಮಕ್ಕೆ ಏನಾರ ನೀವು ಭಕ್ತಿ ಮಾಡ್ತಾ ಇದ್ದೀನಿ, ನಾನು ಕರೆಕ್ಟ್ ಭಕ್ತಿ ಮಾಡ್ದೆ, ಆದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ನೀನು ಅಧರ್ಮ ಮಾಡ್ತಾ ಇದ್ರೆ ಮುಗ್ದೆ ನೀನು. ಏನಕ್ಕೂ ಬರೋಣ ಆ ಪ್ರಯೋಜನ. ಭಕ್ತಿ ನಿಮ್ಗೆ ನೋಡಿ, ಭೀಷ್ಮಾಚಾರ್ಯ ಭಕ್ತಿ ಮಾಡಿದ್ದಕ್ಕೆ ಕೃಷ್ಣ ಆಯ್ತಪ್ಪ ನೀನ್ ಭಕ್ತಿ ಮಾಡ್ದೆ ತಾನೆ, ನೋಡಿಲ್ಲಿ ನನ್ನ ನೋಡು, ನಾನು ಆಧ್ಯಾತ್ಮಿಕ ಬರ್ಬೇಕು ತಾನೆ, ನೀನ್ ಭಕ್ತಿ ಮಾಡಿದ್ದಕ್ಕೆ ಬರ್ಬೇಕು ನೋಡು. ಆದ್ರೆ ನೀನ್ ಅಧರ್ಮ ವಹಿಸಿದ್ದಕ್ಕೆ ನೀನ್ ಕಷ್ಟ ಅನುಭವಿಸ್ದೆ. ಕಷ್ಟ ಎಷ್ಟಂತ ಎಂತ ಕಷ್ಟ ಅನುಭವಿಸ್ತಾ ಇದೀಯ ಜೀವನದಲ್ಲಿ, ಅದು ಯಾಕಂದ್ರೆ ಅಧರ್ಮ ಪಕ್ಷ ವಹಿಸಿದ್ಯಾ. ಅಧರ್ಮ ಮಾಡ್ತಾ ಇರೋದು ಯಾಕೆ? ದೇಹಕ್ಕೋಸ್ಕರ, ಹೌದಾ? ನೀನ್ ಮಾಡ್ತಾ ಇರೋದು ಅಧರ್ಮ ಮಾಡ್ತಾ ಇರೋದು ದೇಹಕ್ಕೋಸ್ಕರ. ಆತ್ಮಕ್ಕೇನ್ ಮಾಡ್ತಾ ಇಲ್ಲ ನೀನು. ಆತ್ಮದೃಷ್ಟಿಯಿಂದ ಒಳ್ಳೆನೇ ಇದೆಯಾ, ಆತ್ಮದೃಷ್ಟಿಯಿಂದ ನನ್ನನ್ನ ನೀನು ಭಕ್ತಿ ಮಾಡಿದ್ಯಾ, ಓಕೆ ಒಪ್ಕೋತೀನಿ ಬೇಕಾರೆ. ಅದಕ್ಕೋಸ್ಕರ ನೀನು ಆತ್ಮದೃಷ್ಟಿಯಿಂದ ತಾನೇ ಓಕೆ ನನ್ನ ಹತ್ರ ಬಾ, ನೋಡಿನಿ ನನ್ನನ್ನ, ನೀನ್ ಸಾಯ್ಬೇಕಾದ್ರೆ ನಾನೇ ಮುಂದೆ ನಿಂತಿದ್ದೀನಿ ನೋಡು. ಎಂತ ಭಾಗ್ಯ, ಯಾರಿಗೆ ಭಾಗ್ಯ ಆಯ್ತು? ಎಂತವನ್ಗೂ ಭಾಗ್ಯ ಸಿಕ್ಕಿಲ್ಲ ಇಂಥ ಭಾಗ್ಯ, ನೋಡು ನನ್ನ ಅಂತ ಬಂದ ಕೃಷ್ಣ. ನೀನು ಭಕ್ತಿ ಮಾಡಿದ್ಯಾ ತಾನೆ, ನೋಡ್ಕೊ. ಅದ್ರ ಅಧರ್ಮ ಮಾಡಿದ್ಯಲ್ಲ, ದೇಹದಿಂದ ನೀನು ಅಧರ್ಮ ಮಾಡಿದ್ಯಾ, ದೇಹಕ್ಕೆ ನಿನ್ಗೆ ನಾನು ಇದು ಕೊಡ್ತೀನಿ ನೋಡು, ನೋವು. ಎಂಥ ವ್ಯಕ್ತಿಗೂ ಅಷ್ಟು ನೋವು ಬರ್ಲಿಲ್ಲ, ಎಂಥ ವ್ಯಕ್ತಿಗೂ ಅಷ್ಟು ಒಳ್ಳೆ ಸಾವು ಬರ್ಲಿಲ್ಲ. ಯಾಕೆ ಎರಡು ಅನುಭವಿಸ? ಒಂದ್ ಕಡೆಯಿಂದ ಅಧರ್ಮ ಮಾಡ್ತಾ ಇದ್ದಾನೆ, ಇನ್ನೊಂದ್ ಕಡೆಯಿಂದ ಧರ್ಮ ಮಾಡ್ತಾ. ನಾವ್ ಮಾಡ್ಬೇಕಾಗಿರೋದೇನು, ಯಾವುದೇ ಕಾರಣಕ್ಕೂ ಧರ್ಮ ಬಿಟ್ಟು ನಡ್ಕೊಬಾರ್ದು. ಇದನ್ನ ಕೃಷ್ಣ ಹೇಳಕ್ಕೇನೆ ಇಲ್ಲಿ ಈ ಶ್ಲೋಕದಲ್ಲಿ ನೋಡಿ, ಕುಂತಿಯ ಮಗನ ಅರ್ಜುನಿಗೆ ನೆಂಟರಷ್ಟನ್ನು ಕಂಡಾಗ ತುಂಬಾ ಭಾವ ಪರವಶನಾಗಿ ಅವನು ಹೇಳ್ದ. ಅಂದ್ರೆ ಇಲ್ಲಿ ಇಲ್ಲಿ ಆ ವರ್ಡ್ನ ಯೂಸ್ ಮಾಡಿಲ್ಲ ಅಂದ್ರೂ ಶ್ಲೋಕದಲ್ಲಿ ಕೃಪಾಯ ಪರಾಯ ಅಂತ ಹೇಳ್ತಾ ಇದೆ. ಕೃಪಾಯ ಏನ್ ಕೃಪೆ? ಕೃಪೆ ಪರಾಯ, ಉತ್ತಮ ಶ್ರೇಣಿ ಕೃಪೆ ಇಂದ ಅರ್ಜುನ ನೋಡ್ತಾ ಇರೋದು ಬರೀ ಕೃಪೆ ಅಲ್ಲ, ಉತ್ತಮ ಶ್ರೇಣಿ ಕೃಪೆ. ಈಗ ನಾರ್ಮಲ್ ಅರ್ಥದಲ್ಲಿ ಕೃಪೆ ಅಂದ್ರೆ ಯಾರಿಗಪ್ಪ ಕೊಡ್ತೀವಿ ನಾವು? ಕೃಪೆ ಕೊಡ್ತೀವಿ, ಯಾರು ಕೊಡ್ತೀವಿ? ನಮ್ಮ ಕಡೆಯವ್ರಿಗೆ ನಮ್ಮ ಹತ್ರ. ಈಗ ನಾನು ಇವ್ರು ನಿಮ್ಮ ಏನೆಲ್ಲ ನೋಡ್ಕೊತಾ ಇದೀವಿ ಅಂತಂದ್ರೆ, ನಮ್ಗೆ ನೀವು ಹುಡುಗರು ಊಟ ಆಗ್ತಾ ಇದೀವಿ ಅಂತಂದ್ರೆ ಓಕೆ, ನಾವು ಪಕ್ಕದ ಮನೆ ಕರೆದ್ಬಿಟ್ಟು ಊಟ ಹಾಕ್ತೀನ ಹುಡುಗ ಅಂತ ಅಂದ್ಬಿಟ್ಟು. ಯಾಕೆ ಕೃಪೆ ಕೊಡ್ತಾ ಇದ್ದೀನಿ? ಯಾಕೆ ಅಂತಂದ್ರೆ ನಮಗ್ ಸಹಾಯ ಆಗ, ನಮ್ಮ ಜೊತೆ ಇದ್ದಾರೆ, ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನಾನು ಅವ್ರನ್ನ ಕರ್ಕೊ ಬಂದು ಇನ್ನು ಕೊಡ್ತೀನಿ ಅಂತ. ಇದಕ್ಕೆ ತಾನೆ ಪಕ್ಕದ ಮನೆ ಬಂದವ್ರಿಗೆಲ್ಲರೂ ಕರೆದು ಊಟ ಹಾಕ್ತೀನಿ, ಏನೋ ಒಂಚೂರು ಪ್ರಸಾದ ಕೊಟ್ಟರು ಕೊಡ್ಬೋದು, ಇಲ್ಲಾಂದ್ರೆ ಅದು ಇಲ್ಲ, ಆ ತರ ಮಾಡ್ಬೋದು. ಕೃಪೆ ಅಂದ್ರೆ ನಮ್ಮವರು ಕೊಡೋದು, ಇದು ನಾರ್ಮಲ್ ಕೃಪೆ. ಉತ್ತಮ ಶ್ರೇಣಿ ಕೃಪೆ. ಇಲ್ಲಿ ಅರ್ಜುನ ಕೃಪೆ ಕೊಡ್ತಾ ಇದ್ದಾನೆ ಯಾರಿಗೆ? ನನ್ನ ಸೈನಿಕರು ಸತ್ತೋದ್ರು, ನನ್ನ ಕಡೆ ಇರೋಂಥ ಸೈನಿಕರು ಸತ್ತೋಯ್ತಾರೆ ಅಂತ ಅಂದ್ಬಿಟ್ಟು ಏನಾರ ಅವ್ನು ಯುದ್ಧ ಮಾಡದೇ ಇದ್ರೆ ಅದು ಕೃಪೆ ಅಂತ ಇಟ್ಕೊಳ್ಳೋಣ, ಆಯ್ತಾ? ನನ್ನ ಕಡೆ ಸೈನಿಕರು ಅಯ್ಯೋ ನನ್ನ ಕಡೆ ಬಂದಿದಾರಪ್ಪ, ಇವ್ರು ಸತ್ತೋಗ್ತಾರೆ ಅಂದ್ಬಿಟ್ರೆ ಕೃಪೆ ಅನ್ಕೊಳ್ಳೋಣ. ಶತ್ರು ಸೈನಿಕರು ಸಾಯ್ತಾರೆ ಅಂತಂದ್ರೆ ಅದೇನು? ಉತ್ತಮ ಕೃಪೆ. ಶತ್ರು ಸಾಯ್ಲಿ ಅಂತ ಬರ್ಬೇಕು ನಾವು, ಅದಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಫೈಟ್ ಮಾಡಕ್ ನಿಂತಿದ್ದೀನಿ, ಅಂಥವ್ರಿಗೆ ಕೃಪೆ ಕೊಡ್ತೀನಿ ಅಂತಂದ್ರೆ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ? ಬೇಕಾರೆ ದುರ್ಯೋಧನ ಎಲ್ಲಾನು ಮಡಿಕೊಳ್ಳಿ, ನಾನು ಭಿಕ್ಷೆ ಬೇಡ್ತೀನಿ. ಇದೆಂತ ಕೃಪೆ ನೋಡಿ. ಅದು ದುರ್ಯೋಧನ ಯಾರು? ಶತ್ರು, ಅವನ ಸಂಹಾರ ಮಾಡ್ಲೇಬೇಕಾಗಿರೋಂಥ ಪೊಸಿಷನ್ಗೆ ಅವನು ಕೃಪೆ ಕೊಡ್ತಾ ಇದ್ರೆ ಅದು ಉತ್ತಮ ಶ್ರೇಣಿ ಕೃಪೆ. ಅಂದ್ರೆ ಭೌತಿಕವಾಗಿ ನೋಡಿದ್ರೆ. ಆಧ್ಯಾತ್ಮಿಕದಲ್ಲಿ ನಾರ್ಮಲ್ ಆಧ್ಯಾತ್ಮಿಕ ಜೀವನದಲ್ಲಿ ಕೃಪೆ ಯಾವುದು? ಕೃಪೆ ಭಗವಂತ, ನಾನು ಕೃಪೆ ಸಿಕ್ಕಿದೆ ಅಂದ್ರೆ ನಾನ್ ಭಕ್ತಿ ಮಾಡ್ಕೊತಾ ಇದ್ದೀನಿ, ಏನೋ ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಜನಕ್ಕೆ ನನ್ನ ಭಕ್ತಿ ಜೊತೆಲಿ ಅವ್ರು ಭಕ್ತಿ ಮಾಡ್ತಾ ಇದ್ರು, ಕೃಪೆ ಸಿಕ್ಕಿದೆ ನನಗೆ, ಕೃಪೆ ನಾನು ಕೊಡ್ತಾ ಇದ್ದೀನಿ, ನಾನು ಭಕ್ತಿ ಮಾಡಕ್ಕೋಸ್ಕರ ಇನ್ನೊಬ್ರಿಗೆ ಜೊತೆ ಇದ್ದೀನಿ ಅಷ್ಟೇ, ಏನು ಹೆಲ್ಪ್ ಮಾಡ್ತಾ ಇಲ್ಲ. ಆದ್ರೆ ಉತ್ತಮ ಶ್ರೇಣಿ ಕೃಪೆ ಅದು ಗೊತ್ತಾ? ಪ್ರಭುಪಾದ ಮಾಡಿದ್ರಲ್ಲ ಅದು.
ನಾನ್ ಭಗವಂತನ ನಮಗೆ ಓಕೆ ನನ್ ಕೃಪೆ ಸಿಕ್ಕಿದೆ, ನನ್ಗೆ ಇನ್ನೊಬ್ಬರಿಗೆ ಸ್ವಲ್ಪ ಏನೋ ಒಂಚೂರು ನಾನು ಭಕ್ತಿ ಮಾಡಕ್ಕೋಸ್ಕರ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಅವ್ರ ಜೊತೆ ಇದೀನಿ ಅಷ್ಟೇ, ಇದು ಕೃಪೆ ಅಂತ ಇಟ್ಕೊಳ್ಳೋಣ. ನಾವು ಯಾರ್ದ ಕೃಪೆ ನಾನು ಕೊಡ್ತಾ ಇದ್ದೀನಿ ಕೃಪೆ ಇನ್ನೊಬ್ಬರಿಗೆ ಅಂತ. ಆದ್ರೆ ಪ್ರಭುಪಾದ್ ಮಾಡಿದ್ದೇನೋ ಇಡೀ ಪ್ರಪಂಚನೇ ಭಗವಂತನ ಧಾಮಕ್ಕೆ ಹೋಗೋ ತರ ಮಾಡ್ತಾ ಇದೆ. ಇದು ಉತ್ತಮ ಶ್ರೇಣಿ ಕೃಪೆ, ಎಲ್ಲಾರು ಕೊಡ್ತೀನಿ ಅಂತಂದ್ರೆ. ಅಂದ್ರೆ ಏನು, ಉತ್ತಮ ಶ್ರೇಣಿ ಕೃಪೆಯಲ್ಲಿ ನಮಗ್ ತುಂಬಾ ಕಷ್ಟ ಆಗುತ್ತೆ, ಅದು ಇನ್ನೊಬ್ರಿಗದು ತುಂಬಾ ಹೆಲ್ಪ್ ಆಗುತ್ತೆ. ಕೃಪೆಯಲ್ಲಿ, ನಾರ್ಮಲ್ ಕೃಪೆಯಲ್ಲಿ ಏನಾಗ್ತಾ ಇದೆ, ಅದು ನಮಗೂ ಸ್ವಲ್ಪ ಒಳ್ಳೇದಾಗುತ್ತೆ, ಇನ್ನೊಬ್ರಿಗೆ ಸ್ವಲ್ಪ ಮಟ್ಟಿಗೆ ಒಳ್ಳೇದಾಗುತ್ತೆ. ಅದೇನು ಅಂತ ಹೇಳ್ಕೊಳ್ಳೋಂಥ ಕೃಪೆ ಅಲ್ಲ. ಕೃಪೆ ನಾರ್ಮಲ್ ಕೃಪೆ. ಈಗ ಭಗವಂತನ ಕೃಪೆ ಕೊಡ್ತಾನೆ ನಮ್ಗೆ, ನಾರ್ಮಲ್ ಆಗಿ ಎಲ್ಲಾ ಜನಕ್ಕೂ ಕೃಪೆ ಕೊಟ್ಟಿದ್ದಾನೆ. ಊಟ ಬಟ್ಟೆ ಊಟ ಕೊಟ್ಟಿದ್ದಾನೆ, ಗಾಳಿ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಬೆಂಕಿ ಕೊಡಿ, ಎಲ್ಲ ನಾರ್ಮಲ್ ವ್ಯವಸ್ಥೆ ಮಾಡ್ತಾ ಇದ್ದಾನೆ ನಾರ್ಮಲ್ ಆಗಿ. ಇದು ಕೃಪೆ ಭಗವಂತನು. ಉತ್ತಮ ಕೃಪೆ ಯಾವುದು? ಭಗವಂತ ಕೊಡುವಂತ ಉತ್ತಮ ಕೃಪೆ ಯಾವುದು? ಸಿಂಪಲ್. ಭಗವಂತಂದ ಅವನು ಭಕ್ತಿ ಕೊಟ್ಟು ಅವನ ಭಗವಂತನ ಧಾಮ ಕರ್ಸ್ಕೊಳ್ಳೋದು ಉತ್ತಮ ಕೃಪೆ. ನಾರ್ಮಲ್ ಆಗಿ ಎಲ್ಲಾರ್ಗು ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ ಕೃಪೆ, ಎಲ್ಲಾರ್ಗು ನಾರ್ಮಲ್ ಕೃಪೆ. ಅದು ಉತ್ತಮ ಶ್ರೇಣಿ ಕೃಪೆ ಅಂತಂದ್ರೆ ಅವ್ರನ್ನ ಭಗವಂತನ ಧಾಮಕ್ಕೆ ಅವ್ರಿಗೆ ಕೃಪೆ ಕೊಡ್ತಾ ಇದ್ದಾನೆ ಅಂತಂದ್ರೆ ಅವನು ಭಕ್ತಿ ಮಾಡಿ ಭಗವಂತ ನನ್ನ ಧಾಮಕ್ಕೆ ಬರೋದು ಉತ್ತಮ ಶ್ರೇಣಿ ಕೃಪೆ. ಇಲ್ಲಿ ಅರ್ಜುನ ದೈಹಿಕವಾಗಿ ಉತ್ತಮ ಶ್ರೇಣಿ ಕೃಪೆ ಕೊಡ್ತಾ ಇದ್ದಾನೆ. ಉತ್ತಮ ಶ್ರೇಣಿ ಕೃಪೆ ಅಂದ್ರೆ ಕೃಪಾಯ ಪರಾಯ ಕೃಪೆ ಕೊಡ್ತಾ ಇದ್ದಾನೆ, ನಾರ್ಮಲ್ ಕೃಪೆ ಕೊಡ್ತಾ ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ಕೃಪೆ ಕೊಡ್ತಾ ಇದ್ದಾನೆ, ಅಂದ್ರೆ ಉತ್ತಮ ಶ್ರೇಣಿ ಕೃಪೆ ಕೊಡ್ತಾ ಇದ್ದಾನೆ. ಸೊ ಅದರಿಂದ ನಾವು ಕೂಡ ಉತ್ತಮ ಶ್ರೇಣಿ ಕೃಪೆ ಕೊಡ್ಬೇಕಂದ್ರೆ ಹೋರಾಟ ಮಾಡ್ಬೇಕು. ಯಾವ್ದ್ರಲ್ಲಿ? ಕೃಷ್ಣ ಭಕ್ತಿಲಿ, ಕೃಷ್ಣ ಪ್ರಜ್ಞೆಲಿ ತುಂಬಾ ಹೋರಾಟ ಮಾಡ್ಬೇಕು. ಇದು ಉತ್ತಮ ಶ್ರೇಣಿ ಕೃಪೆ. ಯಾವಾಗ ಹೋರಾಟ ಮಾಡ್ತೀವೋ ನಮ್ದು ಪಾಪಗಳೆಲ್ಲ ಹೋರಾಟದಲ್ಲಿ ಕೊಚ್ಚೋಗ್ತವೆ. ಇಲ್ಲ ಅಂತಂದ್ರೆ ಬರೀ ಸಿಂಪಲ್ ಆಗಿ ಏನಾರ ಭಕ್ತಿ ಮಾಡ್ತಾ ಇದ್ದೆ, ಪಾಪನೇ ಮಾಡ್ತಾ ಕೂತಿರ್ತೀರ. ಮಾಡ್ತಾ ಇರೋದು ನಾವೇನು ಆ ಕಡೆ ಈ ಕಡೆ ಸೀರಿಯಸ್ ಆಗಿ ಜಪ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೋರಾಟ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ನಾವೇನು ಮಾಡ್ತಾ ಇಲ್ಲ ಅಂತಂದ್ರೆ ಇದೆಲ್ಲ ನಾಮಾಪರಾಧ. ಅದಕ್ಕೆ ನಾಮದಲ್ಲಿ ನಮ್ಗೆ ರುಚಿ, ಅದಕ್ಕೆ ನಾಮ ಮಾಡ್ಬೇಕು ಅನ್ಸ್ತಾ ಇಲ್ಲ ಕೂತಿದ್ರೆ. ಗುರುಗೆ ಪ್ರಾರ್ಥನೆ ಮಾಡ್ಬೇಕು ಅಂತ ಗುರು ಪ್ರಾಮಿಸ್ ಇಲ್ಲ ಅಂತಂದ್ರೆ ಅದು ಅಪರಾಧದಲ್ಲಿ ಹೋಗ್ತಾ ಇರುತ್ತೆ. ಪೂರ್ಣ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ರೆ, ಪೂರ್ಣ ಪ್ರಮಾಣದಲ್ಲಿ ಕೃಷ್ಣ ಪ್ರಜ್ಞೆ ಊಟ ಮಾಡ್ಬೇಕು, ಪೂರ್ಣ ಪ್ರಮಾಣದಲ್ಲಿ ಕೃಷ್ಣ ಭಕ್ತಿ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ. ಇನ್ನೊಬ್ಬರಿಗೆ ಏನೋ ಪೂರ್ಣ ಪ್ರಮಾಣದಲ್ಲಿ ಪರಮ ಶ್ರೇಷ್ಠವಾಗಿ ನಾವು ಏನೋ ಕೃಪಾಯ ಮಾಡ್ತಾ ಇದ್ದೀನಿ, ತುಂಬಾ ಉತ್ತಮ ಶ್ರೇಣಿ ಕೃಪೆ ಮಾಡ್ತಾ ಇದ್ದೀನಿ ಅಂತಂದ್ರೆ ತೀವ್ರವಾಗಿ ಹೋರಾಟ ಮಾಡಿ ಆ ಹೋರಾಟದಲ್ಲಿ ನಿಮ್ದೆಲ್ಲಾ ಪಾಪಗಳೇನಾಗುತ್ತೆ, ಕೊಚ್ಕೊಂಡು ಹೋಗ್ಬಿಡುತ್ತೆ. ಯಾವ ಪಾಪನೂ ಇಲ್ಲ ಅಂದ್ರೆ ಕೃಷ್ಣ ತೀವ್ರ ಹೋರಾಟ ಮಾಡಕ್ ನೋಡ್ತಾನೆ. ಓಕೆ, ಈ ವ್ಯಕ್ತಿ ಪಾಪ ಮಾಡಿದ್ದಾನೆ, ಓಕೆ ಈ ವ್ಯಕ್ತಿ ಸ್ವಲ್ಪ ಲೀಸ್ಟ್ ಅಲ್ಲಿ ಪಾಪ ತುಂಬಾ ಇದೆ, ಆದ್ರೂ ಈ ತರ ಹೋರಾಟ ಮಾಡ್ತಾವನೆ ಅಂತಂದ್ರೆ ಹೋರಾಟ ಕೃಷ್ಣಗೆ ಕರುಣೆ ಬಂದೇ ಬರ್ತದಾನೆ ಅಂತ ಟೈಮ್ ಎಲ್ಲಾನು ನಾಶ ಆಗುತ್ತೆ. ಇಲ್ಲ ಅಂತಂದ್ರೆ ಪಾಪನೂ ಇರುತ್ತೆ, ಈ ಕಡೆ ಇದು ಮಾಡ್ತಾ ಇರ್ತೀವಿ, ಎರಡು ಬೆರಕೆ ಅಂತೀವಲ್ಲ, ಇದು ಇರುತ್ತೆ, ಇದು ಇರುತ್ತೆ, ಎರಡು ಒಟ್ಟಿಗೆ ಹೋಯ್ತಾ ಇರುತ್ತೆ. ತಿರ್ಗಿ ಒಂದೊಂದಿನ ಇನ್ನೊಂದು ಜನ್ಮ ತಗೋತೀವಿ, ಅದ್ರಲ್ಲೂ ಹೋರಾಟನೇ. ಏನೋ ಮತ್ತೆ ತಿರ್ಗಾ ಭೌತಿಕ ಮಾಡ್ತಾ ಇದೀವಿ, ಕೃಷ್ಣ ಭಜನೆ ಮಾಡ್ತಾ ಇದೀವಿ. ಈ ತರ ಎರಡು ಹೋರಾಟದಲ್ಲಿ ಏನಾಗುತ್ತೆ, ಸ್ವಲ್ಪ ಇದು ಸ್ವಲ್ಪ ಅದು ಬತ್ತ ಯಾವ್ದು ಮಾಡ್ಬೇಕೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಏನೋ ಭಕ್ತಿಲಂತೂ ಇರ್ತೀವಿ, ಇಲ್ಲ ಅಂತಂದ್ರೆ ಭಕ್ತಿ ಏನೇ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಅದು ಕುಂಠಿತ ಆಗ್ಬಿಡುತ್ತೆ, ಭಕ್ತಿದನ್ ಕುಂಠಿತ ಆಗ್ತಾ ಇರುತ್ತೆ, ಭೌತಿಕವಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಆಗ್ತಾ ಇದ್ದಾಗ ಏನ್ ಮಾಡುತ್ತೆ, ಭಕ್ತಿಕನ ನಾವು ಸ್ವಲ್ಪ ನಿಲ್ಸಲ್ಲ, ಇಲ್ಲಿ ಭಕ್ತಿ ಕುಂಠಿತ ಆಗ್ತಾ ಇರುತ್ತೆ. ಮತ್ತೆ ತಿರ್ಗಿ ಇನ್ನೊಂದು ಜನ್ಮದಲ್ಲಿ ಭಕ್ತಿ ಸಿಗುತ್ತೆ, ಮತ್ತೆ ತಿರ್ಗಿ ಭಕ್ತಿಗ ಮಾಡಿದ್ದಕ್ಕೆ ಮತ್ತೆ ಸಿಗ್ತಾ ಇರುತ್ತೆ. ಅದರಿಂದ ನಾವು ತೀವ್ರವಾಗಿ ಹೋರಾಟ ಮಾಡಕ್ ಶುರು ಮಾಡ್ಬೇಕು. ಭೌತಿಕ ನಡೀತಾ ಇರುತ್ತೆ, ಅದ್ರ ಪಾಡ್ಗೆ ಅದು ಬರ್ತಾ ಇರುತ್ತೆ, ಬಿಟ್ಬಿಡಿ, ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ಬೇಡಿ. ಏನ್ ಮಾಡ್ತಾ ಇದೀವಿ ಅದು ನಡೀತಾ ಇರುತ್ತೆ. ಪದೇ ಪದೇ ಹೇಳ್ತಾ ಇದ್ದೀವಿ, ಭೌತಿಕವಾಗಿ ಆಗಿದೆ, ಎಷ್ಟು ಬರ್ಬೇಕು, ಎಷ್ಟು ಹೋಗ್ಬೇಕು, ಅದೆಲ್ಲ ಏನು ನೋವು ಬರ್ಬೇಕು, ಏನು ಸಂಕಟ ಬರಬೇಕು, ಯಾವ ಕಾಲಿ ಮುರಿಬೇಕು, ಕೈ ಮುರಿಬೇಕು, ಅದೆಲ್ಲ ಲಿಖಿತ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ನೀವು ಕೈ ಕಟ್ಸ್ಕೊಂಡ್ರು ಕೂಡ ನಿಮ್ ಕೈ ಏನ್ ಮಾಡಕ್ಕಾಗೋದಿಲ್ಲ. ಅವೆಲ್ಲ ನಾರ್ಮಲ್ ಆಗಿ ನಡೀತವೆ, ಅವೆಲ್ಲ ಜಾಸ್ತಿ ಚಿಂತೆ ಮಾಡೋದು. ಭಕ್ತಿ ಮಾಡ್ತಾ ಇದೆ, ಆ ಭಕ್ತಿಲಿ ಇದೇನಾಗ್ತವೆ ಪೂರ್ಣವಾಗಿ ಇಟ್ಕೊಳ್ಳೋದು.
ತೀವ್ರವಾಗಿ ಭಕ್ತಿ ಮಾಡ್ಬೇಕು ಅಂತ ಹೇಳೋದು. ತೀವ್ರವಾಗಿ ಭಕ್ತಿ ಮಾಡಿಲ್ಲ ಅಂದ್ರೆ ಸ್ವಲ್ಪ ಭೌತಿಕವಾಗಿ ಸೇರ್ಕೊಂಡು ಮುಂದಿನ ಜನ್ಮದಲ್ಲಿ ಮತ್ತೆ ತಿರ್ಗಾ ಭಕ್ತಿ ಅಂತೂ ಸಿಗುತ್ತೆ. ನೀವು ಏನ್ ಮಾಡಿದ್ರೆ ಅದಕ್ಕೆ ತಕ್ಕಾಗಿ ನೆಕ್ಸ್ಟ್ ಜನ್ಮದಲ್ಲೂ ಭಕ್ತಿ ಸಿಗುತ್ತೆ. ಅದು ತೀವ್ರವಾಗಿ ತಗೊಂಡಿಲ್ಲ, ಅದಕ್ಕೋಸ್ಕರ ಹಿಂಗೆ ಎಷ್ಟೋ ಜನದಲ್ಲಿ ನಮ್ಗೆಲ್ಲ ಸಿಕ್ಕಿದೆ ಭಕ್ತಿ, ಅದನ್ನ ತೀವ್ರವಾಗಿ ಮಾಡಿಲ್ಲ. ಭೌತಿಕ ಸ್ವಲ್ಪ ಕಡಿಮೆ ಮಾಡಿ, ಭೌತಿಕವಾಗಿ ಕಡಿಮೆ ಮಾಡಿ ಅಂದ್ರೆ ಏನ್ ಮಾಡ್ಬೇಡಿ, ನಾರ್ಮಲ್ ಆಗಿ ಅದು ಇರುತ್ತೆ, ಅದ್ರ ಬಗ್ಗೆ ಭಕ್ತಿ ಜಾಸ್ತಿ ಮಾಡಿ ಅವೇ ಬಿಟ್ಟೋಗ್ತವೆ. ನಿಮ್ಗೆ ಟೈಮ್ ಸಿಗ್ತದೆ ತಾನೇ ಭೌತಿಕವಾಗಿ ನೀವು ನಡ್ಕೊಳ್ಳೋದು. ಟೈಮ್ ಇದಕ್ಕೆ ಕೊಟ್ಟಾಗ ಅದು ಓಕೆ. ಆತರ ಉತ್ತಮ ಶ್ರೇಣಿ ಕೃಪೆ ಕೊಡಕ್ಕೆ ನೋಡಿ, ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ನೀನು ಉತ್ತಮ ಶ್ರೇಣಿ ಕೃಪೆ ನಾವು ಕೊಡ್ಬೇಕು ಅಂದ್ರೆ ತೀವ್ರವಾಗಿ ಭಕ್ತಿ ಮಾಡಕ್ಕೆ ಹೋರಾಟ ಮಾಡೋದು. ಓಕೆ. ಹರೇ ಕೃಷ್ಣ. ಜೈ ಶ್ರೀ ಪ್ರಭುಪಾದ ಕೀ ಜೈ, ಶ್ರೀಮದ್ ಭಗವದ್ಗೀತಾ ಕೀ ಜೈ. ಸೊ ಏನಾದ್ರು ಪ್ರಶ್ನೆ ಇದ್ರೆ ಬೇಗ ಸ್ವಲ್ಪ ಕೇಳಿ, ನಾನು ಸ್ವಲ್ಪ ಇವತ್ತು ಸೀರಿಯಸ್ ಆಗಿ. ಹರೇ ಕೃಷ್ಣ. ಏನಾರ ಇದೆಯಾ?